ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುಣ್ಯಶ್ಲೋಕೋ ನಲೋ ರಾಜ ಅಂತ ಬೆಳಗ್ಗೆ ಎದ್ದು ಪುಣ್ಯಶ್ಲೋಕ ಕೀರ್ತನ ಅಂತ ಒಂದು ಪ್ರಕ್ರಿಯೆ ಇದೆ. ಅದರಲ್ಲಿ ನಳನನ್ನು ಪ್ರತಿನಿತ್ಯ ಬೆಳಗ್ಗೆ ಸ್ಮರಿಸಿಕೊಳ್ಬೇಕಂತೆ. ಪುಣ್ಯಶ್ಲೋಕೋ ನಲೋ ರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕಾಚ ವೈದೇಹಿ, ಪುಣ್ಯಶ್ಲೋಕೋ ಜನಾರ್ದನಃ ಅಂತ ಇದಕ್ಕೆ ಪುಣ್ಯಶ್ಲೋಕ ಸ್ಮರಣೆ ಅಂತ ಹೆಸರು. ಜೊತೆಗೆ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಅಂತ ಕಲಿನಾಶಕವಾದ ಒಂದು ಚರಿತ್ರೆಯನ್ನು ಪ್ರಾತಃ ಕಾಲದಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಆ ಕಲಿನಾಶಕವಾದ ಚರಿತ್ರೆ ಯಾವುದು? ಅದು ನಲದಮಯಂತಿ ಕಥಾನಕ. ಆ ನಲದಮಯಂತಿ ಕಥೆಯಲ್ಲಿ ಯಾರು ಪುಣ್ಯಶ್ಲೋಕ ವ್ಯಕ್ತಿಗಳು ಬರ್ತಾರೆ ಅವರನ್ನೇ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ಚ ರಾಜರ್ಷೇಹೇ ಇಷ್ಟು ಜನರನ್ನು ಸ್ಮರಿಸಿಕೊಳ್ಳಬೇಕು. ಅದರಿಂದಾಗಿ ನಮ್ಮಿಂದಾಗಿ ಕಲಿಪ್ರವೇಶ ಆಗುವುದಕ್ಕೆ ಬೇಕಾದ ಕರ್ಮ ಘಟಿಸಿದರೆ ಅದು ಕಲಿಪ್ರವೇಶವನ್ನು ತಡೆಯುವ ಪುಣ್ಯವಾಗಿ ನಮ್ಮನ್ನು ರಕ್ಷಿಸ್ತದೆ. ಈ ನಲದಮಯಂತಿ ಮೊದಲಾದ ಒಂದು ಉಪಾಖ್ಯಾನದ ಕಥಾನಕವನ್ನು ನಾವು ಸ್ಮರಿಸಿಕೊಳ್ಳುವುದರಿಂದ ಕಲಿಯ ಪ್ರವೇಶಕ್ಕೆ ಅನುಕೂಲವಾಗುವ ಕೆಲಸ ನಮ್ಮಿಂದ ಘಟಿಸಿದರೆ ಅದಕ್ಕೆ ಇವರ ಸ್ಮರಣೆ ಅನ್ನೋದು ಪುಣ್ಯಸ್ವರೂಪದಿಂದ ಪ್ರತಿಬಂಧ ಮಾಡುತ್ತೆ. ಕಲಿ ನಮ್ಮಲ್ಲಿ ಪ್ರವೇಶ ಮಾಡದೇ ಇರುವ ಹಾಗೆ ಮಾಡುತ್ತೆ ಅಂತ. ಹೀಗೆ ನಲದಮಯಂತಿಯರ ಒಂದು ಕಥಾಶ್ರವಣ ಅಥವಾ ಕಥೆಯನ್ನು ಅನುಸಂಧಾನ ಮಾಡುವುದು ಅನ್ನುವುದೇ ಕಲಿನಾಶಕವಾದಂತಹ ಪ್ರಕ್ರಿಯೆ ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಇರುವಂಥದ್ದು. ಅದರಲ್ಲಿ ಆ ನಲದಮಯಂತಿಯರ ಕಥಾನಕಕ್ಕೆ ಕಲಿನಾಶಕತ್ವ ಹೇಗೆ ಬಂತು ಅನ್ನುವುದು ಒಂದು ಮುಖ್ಯ ವಿಷಯ. ಅದು ಇವತ್ತಿನ ಕಥೆಯಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಷಯ. ನಿನ್ನೆ ನಾವು ಗಮನಿಸಿದ್ದು ನಲನಲ್ಲಿ ಕಲ್ಯಾವೇಶ ಉಂಟಾಗಿ ಅದು ಕೂಡ ಆತನ ಪಾದ ಪ್ರಕ್ಷಾಲನೆಯಲ್ಲಿ ವ್ಯತ್ಯಾಸವಾದ ಕಾರಣದಿಂದ ಕಲಿ ಆತನನ್ನು ಪ್ರವೇಶ ಮಾಡಿಕೊಂಡು ಅಲ್ಲಿಂದ ನಲನ ತಮ್ಮನಾದಂತಹ ದ್ವಾಪರನಿಗೆ ನಲನನ್ನು ಸೋಲಿಸಬೇಕು ಅನ್ನುವ ಬಯಕೆಯುಂಟಾಗಿ ಕಲಿ ದ್ವಾಪರನ ಜೊತೆಗೆ ತಾನು ಸೇರಿ ದ್ವಾಪರನೇ ಆ ಪುಷ್ಕರನಿಗೆ ದಾಳ ಸ್ವರೂಪದಲ್ಲಿ ಆಶ್ರಯ ಕೊಟ್ಟ. ಕಲಿ ಒಂದು ಎತ್ತಾಗಿ ಅವನನ್ನು ಅನುಸರಿಸಿದ. ಈ ಎತ್ತನ್ನೇ ಮುಂದಿಟ್ಟುಕೊಂಡು ಎತ್ತಿನ ಮೂಲಕವಾಗಿ ಎಲ್ಲವನ್ನೂ ಗೆದ್ದ. ಕೊನೆಗೆ ನಲನಲ್ಲಿ ಏನೂ ಇಲ್ಲ ಅನ್ನುವಷ್ಟು ನಲ ಸೋತು ಹೋದ ಅಂತ ಅಷ್ಟು ಕಥೆಯನ್ನು ನಿನ್ನೆ ಕೇಳಿದ್ದೇವೆ. ನಲ ಇಷ್ಟು ಸೋಲುವುದಕ್ಕೆ ಹಿನ್ನೆಲೆ ಏನು ನಡೀತು ಅಂದರೆ, ದಮಯಂತಿ ಅಲ್ಲಿಗೆ ಬಂದಳು. ನಲ ತನ್ನನ್ನು ತಾನು ಈ ಆಟದಲ್ಲಿ ಪೂರ್ತಿ ವಶವರ್ತಿಯಾಗಿಸಿಕೊಂಡು ಆಟ ಆಡ್ತಾ ಇರುವುದನ್ನು ನೋಡಿ ಬೇಸತ್ತಳು. ಊರಿಗೆ ಸಂಬಂಧಪಟ್ಟ ನಾನಾ ವ್ಯವಹಾರಗಳಲ್ಲಿ ನಲ ವಿಮುಖನಾಗಿ ಬಿಟ್ಟಿದ್ದಾನೆ. ಅಮಾತ್ಯರು, ಊರಿನ ಪ್ರಮುಖರು ನಳನಿಗೆ ಸಂಬಂಧಪಟ್ಟ ಅನೇಕ ವ್ಯವಹಾರಗಳಿಗೋಸ್ಕರ ಕಾದು ಕುಳಿತಿದ್ದರು. ಕೊನೆಗೆ ದಮಯಂತಿಯಲ್ಲೇ ಪ್ರಶ್ನಿಸಿದರು. ಈ ಲೋಕದ ವ್ಯವಹಾರದಲ್ಲಿ ತಾವು ತಮ್ಮ ಸಚಿವರಿಗೆ ಆದೇಶ ಕೊಟ್ಟು ನಳನಿಗೆ ಪ್ರತಿನಿಧಿಯಾಗಿ ತಾವು ಆದೇಶ ಕೊಟ್ಟು ಊರಿನ ಕೆಲಸಗಳು ನಡೆಯುವ ಹಾಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳಿಕೊಂಡರು. ದಮಯಂತಿ ಯಾವುದಕ್ಕೂ ನನ್ನ ಪತಿಯ ಅನುಮತಿಯನ್ನು ಪಡೆಯೋಣ ಅಂತ ಒಳಗೆ ಒಂದು ಮಾತಾಡಿಸಿದರೆ ಆತ ಕಣ್ಣು ಕೆಂಪು ಮಾಡಿಕೊಂಡು ನೋಡಿದ ಅಂತ ಇಷ್ಟು ಘಟನೆಗಳು ನಡೆದವು. ಆವಾಗ ದಮಯಂತಿಗೆ ಸ್ಪಷ್ಟವಾಯಿತು, ಇದು ಆವರಿಸಿಕೊಂಡಿದೆ, ವ್ಯಸನವಾಗಿದೆ. ವ್ಯಸನ ಅಂತೇಳಿದರೆ ಚಟ ಅಂತ ಅರ್ಥ. ಕನ್ನಡದಲ್ಲಿ ಚಟ ಅಂತ ಏನು ಕರೀತಾರೆ, ಅದಕ್ಕೆ ಸಂಸ್ಕೃತದಲ್ಲಿ ವ್ಯಸನ ಅಂತ ಹೆಸರು. ದ್ಯೂತವೂ ಕೂಡ ಒಂದು ವ್ಯಸನ. ಅನೇಕ ವ್ಯಸನಗಳಿದೆ. ಮನುಷ್ಯನನ್ನು ಹಾಳು ಮಾಡತಕ್ಕಂತಹ ವ್ಯಸನಗಳು ಇದ್ದಾವೆ. ಮನುಷ್ಯನನ್ನು ಎತ್ತರಕ್ಕೆ ಏರಿಸತಕ್ಕಂತಹ ವ್ಯಸನಗಳು ಕೂಡ ಇದ್ದಾವೆ. ಅದರಲ್ಲಿ ದ್ಯೂತ ಅನ್ನುವುದು ಅದು ಆತನ ಅಧೋಗತಿಗೆ ಕಾರಣವಾಗತಕ್ಕಂತಹ ವ್ಯಸನಗಳಲ್ಲಿ ಒಂದು. ಮದ್ಯ ವ್ಯಸನ ಅಂತಿದೆ, ಸ್ತ್ರೀ ವ್ಯಸನ ಅಂತಿದೆ,
ದ್ಯೂತವ್ಯಸನ ಅಂತಿದೆ, ಮೃಗಯಾವ್ಯಸನ ಅಂತಿದೆ. ಮೃಗಯಾವ್ಯಸನ ಅಂದರೆ ಬೇಟೆ ಆಡುವ ಚಟ. ಆಗಾಗ ಒಂದು ಬಾರಿ ಬೇಟೆಗೆ ಹೋದ ಅಂದರೆ ಆಮೇಲೆ ಅದು ಚಟ. ಏನೋ ಚಟ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ ಯದಕರಣೆ ಚಿತ್ತ ವಿಕ್ಷೋಭ ತದ್ವ್ಯಸನಂ ಅಂತ. ಯಾವುದನ್ನು ಮಾಡದೆ ಹೋದರೆ ಏನೋ ಮಾಡಲಿಲ್ಲ ಅಂತ ಅನಿಸಿ ಮುಂದೆ ಬೇರೆ ಕೆಲಸ ಮಾಡುವುದಕ್ಕೆ ಮನಸ್ಸೇ ಬರುವುದಿಲ್ವೋ ಅಂಥದ್ದಕ್ಕೆ ವ್ಯಸನ ಅಂತ ಹೆಸರು. ಕೆಲವರಿಗೆ ಕಾಫಿ ಕುಡಿಯುವ ವ್ಯಸನ ಇರ್ತದೆ. ಅದು ವ್ರತ ಆದರೂ ಕೂಡ ಕಾಫಿ ವಿಷಯದಲ್ಲಿ ಒಂದು ಅವಕಾಶ ಇದೆ, ಅದೇನು ತೊಂದರೆ ಇಲ್ಲ. ತಮ್ಮದೇ ಹೊಸ ಧರ್ಮಶಾಸ್ತ್ರ ನಿರ್ಮಾಣ ಮಾಡಿಕೊಳ್ತಾರೆ. ಯಾಕಂದರೆ ವ್ಯಸನ ಚಟ ಅದು ಮಾಡದೇ ಹೋದರೆ ಅವನಿಗೆ ಇವತ್ತೇನೂ ಮಾಡಲಿಲ್ಲ ನಾನು ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಅದರ ಪರಿಣಾಮ ಏನಾಗ್ತದೆ, ಮುಂದಿನ ಎಲ್ಲ ಕೆಲಸಕ್ಕೂ ಅದು ಪ್ರತಿಬಂಧಕವಾಗಿ ನಿಲ್ತದೆ. ಇಂಥದ್ದಕ್ಕೆ ದಾಸನಾದರೆ ಅದನ್ನು ವ್ಯಸನ ಅಂತ ಕರೀತಾರೆ. ಆ ರೀತಿಯ ವ್ಯಸನ ದ್ಯೂತವೂ ಕೂಡ. ಪಣಕ್ಕಿಟ್ಟು ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಜುಗಾರಿ ಇಸ್ಪೀಟುಗಳೆಲ್ಲ ಇದ್ದಾವಲ್ಲ, ಅವೆಲ್ಲ ವ್ಯಸನವಾಗುವುದು. ಯಾಕಂದರೆ ಅದರಲ್ಲಿ ಮುಂದುವರೆದರೆ ಕೊನೆಗೆ ಅದು ಇವನು ಹೇಳಿದ ಹಾಗೆ ಅದು ನಡೆಯುವುದಿಲ್ಲ, ಅದು ಹೇಳಿದ ಹಾಗೆ ಇವ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇಂತಹ ವ್ಯಸನಕ್ಕೆ ಈಡಾಗಿ ಬಿಟ್ಟರೆ ಯಾರಾದರೂ ಇದು ಬೇಡ ಅನರ್ಥಕಾರಿ ಮಾಡಬಾರ್ದು ಅಂತ ಹೇಳಿದರೆ ಆ ಹೇಳಿದವರ ಮೇಲೆ ಸಿಟ್ಟು ಬರುವುದಕ್ಕೆ ಶುರುವಾಗ್ತದೆ. ಇದು ವ್ಯಸನದ ಪ್ರಭಾವ. ಹಿತಬೋಧಕನಾದಂತಹ ವ್ಯಕ್ತಿಯ ಮೇಲೆ ಅಹಿತಬೋಧಕ ಅನ್ನುವ ಮನಸ್ಥಿತಿಯನ್ನು ವ್ಯಸನ ಉಂಟು ಮಾಡಿಬಿಡ್ತದೆ. ಹಾಗಾಗಿ ದ್ಯೂತವ್ಯಸನದಲ್ಲಿ ತನ್ನನ್ನು ತಾನು ಬಂಧಿಯನ್ನಾಗಿಸಿಕೊಂಡಂತಹ ನಳನಿಗೆ ದಮಯಂತಿಯ ಉಪದೇಶದ ಮಾತು ಇಷ್ಟವಾಗಲಿಲ್ಲ. ಆವಾಗ ದಮಯಂತಿ ತೀರ್ಮಾನಿಸಿದ್ಲು, ಯಾವುದು ಪತಿಗೆ ಇಷ್ಟವಲ್ಲವೋ ಅಂತಹ ಹಿತವನ್ನು ಕೂಡ ಸತಿ ಬೋಧಿಸಬಾರದು ಅಂತ ತೀರ್ಮಾನಿಸಿದ್ಲು. ಯಾಕಂದರೆ ಈ ಪತಿ ದುಷ್ಟ ಅಲ್ಲ, ವ್ಯಸನಕ್ಕೆ ಈಡಾಗಿದ್ದಾನೆ. ಇವನನ್ನು ವ್ಯಸನದಿಂದ ಹಿಂದಕ್ಕೆ ತರಿಸುವುದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಇಡೀ ಪ್ರಜೆಗಳು, ಇಡೀ ಇವರ ಮಂತ್ರಿ ಮಂಡಲವೇ ಅವನ ಮುಂದೆ ಹೋಗಿ ಇದು ತಪ್ಪು, ಹೀಗೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಹೆದರಿ ನಿಂತಿದೆ. ಆದ್ದರಿಂದ ತಪ್ಪು ಅಂತ ನಿರೂಪಿಸಿ ಆಯಿತು ನಾನು, ಆದರೆ ಅದಕ್ಕೆ ಪತಿಗೆ ಸಿಟ್ಟು ಬಂತು. ಹಾಗಾಗಿ ಇನ್ನು ಮುಂದುವರಿಯುವುದು ಸರಿಯಲ್ಲ ಅಂತ ಆ ಸತಿ ಶಿರೋಮಣಿಯಾದಂತಹ ದಮಯಂತಿ ತೀರ್ಮಾನಿಸಿದ್ಳು. ಅವಳು ತನ್ನ ಅತ್ಯಂತ ಆಪ್ತ ಸಖಿಯಾದಂತಹ ಬೃಹತ್ಸೇನ ಅಂತ ಒಬ್ಳಿದ್ಲು, ಅವಳನ್ನು ಕರೀತಾಳೆ. ಕರೆದು ಬೃಹತ್ಸೇನೆ ಪುನರ್ಗಚ್ಛ ವಾರ್ಷ್ಣೇಯಂ ನಳ ಶಾಸನಾತ್ ಸೂತಮಾನಯ ಕಲ್ಯಾಣಿ ಮಹತ್ ಕಾರ್ಯಂ ಉಪಸ್ಥಿತಂ. ಬೃಹತ್ಸೇನೆ ಹತ್ರ ಆಕೆ ಹೇಳ್ತಾಳೆ, ನೋಡು, ನಳನ ಸಾರಥಿ ಅತ್ಯಂತ ಆಪ್ತ ಸಖನೂ ಹೌದು, ವಾರ್ಷ್ಣೇಯ ಅಂತ ಅವನ ಹೆಸರು. ಅವನನ್ನು ಆದಷ್ಟು ಶೀಘ್ರ ಕರ್ಕೊಂಡು ಬಾ, ನಳನ ಆದೇಶದಿಂದ ದಮಯಂತಿ ಕರೀತಾ ಇದ್ದಾಳೆ ಅಂತ ಹೇಳು ಅಂತ. ಬೃಹತ್ಸೇನೆ ಹೋದ್ಲು, ವಾರ್ಷ್ಣೇಯನನ್ನು ಕರೆಸಿದ್ಲು. ವಾರ್ಷ್ಣೇಯ ನಳನ ಆಪ್ತ ಸಖ ಅಷ್ಟೇ ಅಲ್ಲ, ನಳನ ಸಾರಥಿ. ನಳನಿಗೆ ಎಷ್ಟು ಸಾರಥ್ಯ ಗೊತ್ತಿದೆಯೋ ಅಷ್ಟು ವಸ್ತುತಃ ವಾರ್ಷ್ಣೇಯನಿಗೆ ಗೊತ್ತಿಲ್ಲ. ಆದರೆ ನಳನ ಗೆಳೆಯನಾದ್ದರಿಂದ ನಳ ಕೆಲವೊಂದು ಸೂಕ್ಷ್ಮಗಳನ್ನು ಅವನಿಗೆ ಹೇಳಿಕೊಟ್ಟಿದ್ದ. ಹಾಗಾಗಿ ನಳನ ರಥವನ್ನು ಓಡಿಸುವುದಕ್ಕೆ ವಾರ್ಷ್ಣೇಯನನ್ನು ಬಿಟ್ಟರೆ ಬೇರೆಯವರಿಗೆ ನಳನಿಗೂ ಹೊಂದಿಕೆ ಆಗ್ತಾ ಇರಲಿಲ್ಲ. ನಳನಿಗೆ ರಥದಲ್ಲಿ ಕೂತರೆ ಸಾಕು, ರಥ ವಾಯುವೇಗದಿಂದ ಸಂಚರಿಸಬೇಕು. ರಥ ವಾಯುವೇಗದಿಂದ ಸಂಚರಿಸಬೇಕು ಅಂತಾದರೆ ಅಶ್ವವಿದ್ಯೆಯನ್ನು ಬಲ್ಲಂತಹ ವ್ಯಕ್ತಿಯೇ ರಥದಲ್ಲಿ ಸಾರಥಿಯಾಗಿರಬೇಕು. ಪೂರ್ಣವಾಗಿ ಅಶ್ವವಿದ್ಯೆಯನ್ನು ವಾರ್ಷ್ಣೇಯ ತಿಳಿಯದೇ ಹೋದರೂ ಕೂಡ ನಳನ ಸಂಪರ್ಕದಿಂದ ಕೆಲವು ಸೂಕ್ಷ್ಮಗಳನ್ನು ಅರಿತುಕೊಂಡಿದ್ದ. ಅದರ ಪರಿಣಾಮವಾಗಿ ವೇಗವಾಗಿ ರಥವನ್ನು ಓಡಿಸಬಲ್ಲ ವಾರ್ಷ್ಣೇಯ ನಳನಿಗೆ ಸಾರಥಿಯಾಗಿದ್ದ. ಅಂತಹ ವಾರ್ಷ್ಣೇಯನನ್ನು ಕರೆಸಿ ಹೇಳ್ತಾಳೆ, ವಾರ್ಷ್ಣೇಯಂಚ ತಥೋ ಭೈಮಿ ಶ್ಲಕ್ಷ್ಣಯ ಮಧುರಂ ಗಿರ ಉವಾಚ ದೇಶಕಾಲಜ್ಞ ಪ್ರಾಪ್ತಕಾಲಂ ಅನಿಂದಿತ. ವಾರ್ಷ್ಣೇಯನಲ್ಲಿ ಈಕೆ ಹೇಳ್ತಾಳೆ, ನೀನು ಈ ಕ್ಷಣ ಈ ಊರಿನಿಂದ ಹೊರಡಬೇಕು. ಅದು ನಲನ ಅತ್ಯಂತ ಶ್ರೇಷ್ಠವಾದ ರಥವನ್ನು ಹೊತ್ತುಕೊಂಡು ಹೊರಡಬೇಕು. ರಥದಲ್ಲಿ ಸಾರಥಿಯಾಗಿ ತಗೊಂಡು ಹೋಗುವಾಗ ನನ್ನ 2 ಮಕ್ಕಳನ್ನು ರಥದಲ್ಲಿ ಕೂಡಿಸಿಕೊಂಡು ಹೋಗು. ಇಲ್ಲಿಂದ ಹೋಗಿ ನನ್ನ ತವರು ಮನೆಯಲ್ಲಿ ನನ್ನ ಮಕ್ಕಳನ್ನು ಬಿಡಬೇಕು. ಅಲ್ಲಿಂದ ನಂತರ ನೀನು ರಥವನ್ನು ಹಿಡ್ಕೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದು, ನಾನು ಪ್ರಶ್ನೆ ಮಾಡೋದಿಲ್ಲ. ಅಂತ ಊರಿಗೆ ಬರಬೇಡ, ಮತ್ತು ಎಲ್ಲಿಯಾದರೂ ಇರು. ಇಲ್ಲ, ನನ್ನ ತವರು ಮನೆಯಲ್ಲೇ ನಿಮಗೆ ಇರುವುದು ಇಷ್ಟ ಅಂತ ಹೇಳಿಸಿದರೆ ಅಲ್ಲೇ ವಾಸ ಮಾಡಿಕೊಂಡಿರು. ಆಮೇಲೆ ನನ್ನ ಆದೇಶ ಇಲ್ಲ, ಆದೇಶ ಇಷ್ಟೇ, ರಥದಲ್ಲಿ ನನ್ನ ಮಕ್ಕಳನ್ನು ಕೂಡಿಸಿಕೊಂಡು ನನ್ನ ತವರು ಮನೆಯಲ್ಲಿ ಈ ಮಕ್ಕಳ ಅಜ್ಜನಾದಂತಹ ನನ್ನ ತಂದೆಯಾದಂತಹ ವಿದರ್ಭ ದೇಶದ ಅರಸನಲ್ಲಿ ಭೀಮರಾಜನಲ್ಲಿ ಈ ಮಕ್ಕಳನ್ನು ಒಪ್ಪಿಸಬೇಕು. ಅಷ್ಟು ನಿನ್ನ ಕರ್ತವ್ಯ. ವಾರ್ಷ್ಣೇಯನಿಗೆ ದಮಯಂತಿಯ ಆದೇಶ ಆದ್ದರಿಂದ ಅದನ್ನು ನಡೆಸುವುದು ಸ್ವಲ್ಪ ಕಷ್ಟವಾಯಿತು. ಯಾಕಂದರೆ ರಾಜನ ಆದೇಶವನ್ನು ಪಾಲಿಸುವುದಕ್ಕಿರತಕ್ಕಂಥವ ಸಾರಥಿ. ಈಗ ರಾಜಪತ್ನಿಯ ಆದೇಶವನ್ನು ಪಾಲಿಸುವುದು ಹೇಗೆ? ಆದರೆ ರಾಜ ವ್ಯಸನಗ್ರಸ್ತನಾಗಿ
ರಾಜ್ಯವನ್ನು ಕಳ್ಕೊಳ್ಳುವ ಕೆಲಸದಲ್ಲಿ ಬಿದ್ದಿದ್ದಾನೆ. ಈಗ ಇದನ್ನು ನಡೆಸುವುದೋ ಬೇಡವೋ ಅಂತ ಪ್ರಶ್ನೆ ಆಯಿತು. ಅದಕ್ಕೋಸ್ಕರ ಮಂತ್ರಿಮಂಡಲದ ಮುಂದೆ ಇಟ್ಟ, ಪ್ರಧಾನ ಅಮಾತ್ಯನ ಮುಂದೆ ಈ ವಿಷಯವನ್ನು ಇಟ್ಟ. ಪ್ರಧಾನ ಅಮಾತ್ಯರು ಹೇಳಿದರು, ರಾಜ ಈಗ ಕೈಗೊಳ್ಳುವ ನಿರ್ಣಯಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದ ನಿರ್ಣಯವನ್ನು ಈ ರಾಜಪತ್ನಿಯಾದಂತಹ ದಮಯಂತಿ ಕೈಗೊಳ್ತಾ ಇದ್ದಾಳೆ. ಆದ್ದರಿಂದ ಅವಳ ಆದೇಶ ಅಂತ ಹೇಳಿದರೆ ಅದು ರಾಜನ ಆದೇಶಕ್ಕೆ ತುಲ್ಯವಾದದ್ದು. ಆದ್ದರಿಂದ ನೀನು ಹೊರಡ್ತಕ್ಕದ್ದು. ಹೀಗೆ ಮಂತ್ರಿಗಳ ಆದೇಶವನ್ನು ಪಡೆದು ಮಮ ಜ್ಞಾತಿಷು ನಿಕ್ಷಿಪ್ಯ ದಾರಕೌ ಸ್ಯಂದನಂ ತಥಾ ಅಶ್ವಾಂಶ್ಚೈವ ಯಥಾ ಕಾಮಂ ವಸವಾ ಅನ್ಯತ್ರ ಗಚ್ಚವ. ಆ ದಮಯಂತಿಯ ಆದೇಶವನ್ನು ಪಡೆದು ಆತ ಇಬ್ಬರು ಮಕ್ಕಳನ್ನು, ಇಂದ್ರಸೇನ ಮತ್ತು ಇಂದ್ರಸೇನಾ ಅನ್ನುವ ಇಬ್ಬರು ಈ ನಳದಮಯಂತಿಯರ ಮಕ್ಕಳನ್ನು ರಥದಲ್ಲಿ ಕೂಡಿಸಿಕೊಂಡು ವಿದರ್ಭ ದೇಶಕ್ಕೆ ಹೋಗ್ತಾಳೆ. ವಿದರ್ಭ ದೇಶದಲ್ಲಿ ತಂದೆಯ ಕೈಯಲ್ಲಿ, ಅಂದರೆ ಈ ದಮಯಂತಿಯ ತಂದೆಯ ಕೈಯಲ್ಲಿ ಆ ಮಕ್ಕಳನ್ನು ಒಪ್ಪಿಸಿ ಇವನು ಅಲ್ಲಿಂದ ಮತ್ತೆ ರಥವನ್ನು ಓಡಿಸಿಕೊಂಡು ಹೋಗಿ ಅಯೋಧ್ಯ ದೇಶಕ್ಕೆ ಸಾಗಿದ. ವಿದರ್ಭದಿಂದ ಅಯೋಧ್ಯೆಗೆ ಹೋದ. ಅಯೋಧ್ಯೆಯ ರಾಜನಾದಂತಹ ಋತುಪರ್ಣನಲ್ಲಿ ಹೋಗಿ ಸೇರಿಕೊಂಡ. ಹೀಗೆ ಋತುಪರ್ಣನ ಜೊತೆಗೆ, ಯಾಕಂದರೆ ಆ ಕಾಲದಲ್ಲಿ ಋತುಪರ್ಣನ ಖ್ಯಾತಿಯೇ ಖ್ಯಾತಿ. ಋತುಪರ್ಣನು ಕೂಡ ಪ್ರಾತಸ್ಮರಣೀಯನಾದಂತಹ ಒಬ್ಬ ಸೂರ್ಯವಂಶದ ರಾಜ. ಹಾಗಾಗಿ ಋತುಪರ್ಣನ ವ್ಯಕ್ತಿತ್ವ ಬಹಳ ದೊಡ್ಡದು. ಅವನ ಕೈ ಕೆಳಗೆ ಸೇವೆ ನಡೆಸಿತು ಅಂತಾದರೆ ಅದು ದೇವತಾರಾಧನೆಯನ್ನು ಮಾಡಿದ ಪುಣ್ಯವನ್ನು ಕೊಡ್ತದೆ ಅನ್ನುವ ಮನಸ್ಥಿತಿ ಲೋಕದಲ್ಲೆಲ್ಲ ಇತ್ತು. ಆ ಕಾರಣದಿಂದ ವಾರ್ಷ್ಣೇಯ ನಳನಿಗೆ ಗೆಳೆಯನೂ ಆಗಿದ್ದಂತಹ ಋತುಪರ್ಣನಲ್ಲಿ ಹೋಗಿ ತಾನು ಅವನ ಕೈ ಕೆಳಗೆ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾನೆ. ಋತುಪರ್ಣಂ ಸ ರಾಜಾನಂ ಉಪತಸ್ಥೇ ಸುದುಃಖಿತಃ ಭೃತಿಂಚ ಸದದೌ ಚಾಸ್ಯ ಸಾರಥ್ಯೇನ ನಿಯೋಜಿತಃ. ಅಲ್ಲಿ ಋತುಪರ್ಣನಿಗೆ ಅವ ಹೇಳಿದ, ನಳನಿಗೆ ತುಂಬ ಕ್ಲೇಶ ಒದಗಿ ಬಂದಿದೆ, ಹಾಗಾಗಿ ನಾನು ನಳನನ್ನು ತ್ಯಜಿಸಿ ನಿನ್ನಲ್ಲಿ ಬರ್ತಾ ಇದ್ದೇನೆ. ನನಗೇನಾದರೂ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ತಿಂಗಳಿಗೆ ಇಷ್ಟೇ ಕೊಡಬೇಕು ಅಂತ ನಾನು ಕೇಳುವುದಿಲ್ಲ. ಭೃತಿಂಚ ಸದದೌ ಚಾಸ್ಯ. ಭೃತಿ ಅಂದರೆ ಸಂಬಳ ಅಂತ. ಕನ್ನಡದ ಸಂಬಳ ಶಬ್ದಕ್ಕೆ ಏನು ಅರ್ಥ ಅಂತ ಯಾರಿಗೂ ಗೊತ್ತಿಲ್ಲ. ಸಿಂಬಳ ಅಂದರೆ ಗೊತ್ತಿದೆ, ಸಂಬಳ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ಅದು ಹೇಗೆ ಬಂತು ಸಂಬಳ ಅನ್ನೋದಕ್ಕೆ ಹೀಗೆ ಅರ್ಥ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಸಂಸ್ಕೃತದಲ್ಲಿ ಸಂಬಳ ಅನ್ನೋದಕ್ಕೆ ಭೃತಿ ಅನ್ನುವ ಶಬ್ದ. ಭೃತಿ ಅಂದರೆ ಇಷ್ಟು ಕೊಡ್ತೇನೆ, ಇಷ್ಟು ಕೆಲಸ ಮಾಡಬೇಕು ಅನ್ನುವ ನಿಯೋಜನೆ. ಸಂಬಳಕ್ಕೂ ಭೃತಿಗೂ ಇಷ್ಟು ವ್ಯತ್ಯಾಸ ಇದೆ. ಸಂಬಳ ಅಂದರೆ ಅವ ಕೆಲಸ ಮಾಡಲಿ, ಬೇಕಾದರೆ ಟೇಬಲ್ ಮೇಲೆ ಕೈ ಇಟ್ಟುಕೊಂಡು ನಿದ್ದೆ ಮಾಡಲಿ, ತಿಂಗಳು ಮುಗಿದಾಗ ಅವನಿಗೆ ಬರಬೇಕು, ಅದು ಅವನ ಅಕೌಂಟಲ್ಲಿ ಬಿದ್ದಿರಬೇಕು, ಅದಕ್ಕೆ ಸಂಬಳ ಅಂತ ಹೆಸರು. ಆದರೆ ಭೃತಿ ಅಂದರೆ ಹಾಗಲ್ಲ. ಭೃತಿ ಅಂದರೆ ಅವನು ಇಷ್ಟು ಮಾಡಬೇಕು, ಅಷ್ಟು ಕೊಡಬೇಕು. ಅಷ್ಟು ಮಾಡ್ತಕ್ಕಂಥ ಕೆಲಸ ಅದು ಒಂದೇ ದಿವಸದಲ್ಲಿ ಮಾಡಿದರೆ ಅಷ್ಟು ಕೊಡಬೇಕು ಅಂತಿಲ್ಲ. 30 ದಿವಸದಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಕೊಟ್ಟಿರ್ತಾರೆ. ಅಷ್ಟು ದಿವಸಗಳಲ್ಲಿ ಅಷ್ಟು ಕೆಲಸ ಮುಗಿಸಿದರೆ ಅಷ್ಟಕ್ಕೆ ಕೊಡುವಂಥದ್ದಕ್ಕೆ ಭೃತಿ ಅಂತ ಹೆಸರು. ಇದನ್ನು ಋತುಪರ್ಣ ವಾರ್ಷ್ಣೇಯ ಬಂದಾಗ ಸಂತೋಷದಿಂದ ಅವನನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡ. ಅವನಿಗೆ ಭೃತಿ, ಜೀವನಕ್ಕೆ ಬೇಕಾದ ಸಂಬಳವನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ. ಇನ್ನು ಮುಂದಿನ ಕಥೆ ಏನಾಯಿತು ಇಲ್ಲಿ ನಡೀತಾ ಇದೆ. ಮತ್ತೆ ಆತ ಪಣಕ್ಕಿಡ್ತಾ ಇದ್ದಾನೆ, ಪಣವನ್ನು ಪುಷ್ಕರ ಗೆಲ್ತಾ ಇದ್ದಾನೆ. ಕೊನೆಗೆ ಏನೂ ಉಳಿಲಿಲ್ಲ ನಳನಲ್ಲಿ, ರಾಜ್ಯವನ್ನು ಸೋತ. ಅಷ್ಟು ಹೊತ್ತಿಗೆ ಮತ್ತೆ ದಾಳ ಹಿಡ್ಕೊಂಡಿದ್ದಾನೆ. ದಾಳ ಹಿಡ್ಕೊಂಡು ಅವ ಹಾಕಿದ್ದಾನೆ, ಗೆದ್ದು ಬಿಟ್ಟಿದ್ದಾನೆ. ಪುಷ್ಕರ ಗೆದ್ದಿದ್ದಾನೆ, ನಳ ಸೋತಿದ್ದಾನೆ. ಈ ಹೊತ್ತಿಗೆ ಪುಷ್ಕರ ಹೇಳ್ತಾನೆ, ಆಯಿತು ಇನ್ನೇನಿದೆ, ಇನ್ನು ಇಡು ಅಂತ. ನಳ ಯೋಚನೆ ಮಾಡ್ತಾನೆ, ಏನೇನು ಉಳ್ಕೊಂಡಿದೆ. ಅಲ್ಲಿ ಒಂದು ಚಿಕ್ಕ ಭಾಗ, ಒಂದು ಸಮುದ್ರದ ಮಧ್ಯದ ಒಂದು ದ್ವೀಪ ಉಳ್ಕೊಂಡಿತ್ತು, ಅದನ್ನು ಕೂಡ ಇಟ್ಟದ್ದಾಯಿತು, ಅದನ್ನು ಸೋತದ್ದಾಯಿತು. ಒಳಗಿನ ಭಾಗಗಳೆಲ್ಲ ಸೋತಾಯಿತು. ಇನ್ನು ತನ್ನಲ್ಲಿದ್ದಂತಹ ಆಭರಣ ರಾಶಿಗಳು, ಖಜಾನೆಗಳು, ಬೇರೆ ಬೇರೆ ಥರದ ಧಾನ್ಯ ಖಜಾನೆಗಳು ಎಲ್ಲವೂ ಖಾಲಿಯಾಗಿದ್ದಾವೆ. ಇನ್ನು ಯಾವುದನ್ನು ಇಡುವುದಕ್ಕೂ ಇಲ್ಲ. ಆಗ ಆಕಾಶ ನೋಡ್ತಾನೆ, ಇನ್ನೇನು ಉಳಿದಿಲ್ಲ ಅಲ್ವಾ ಅಂತ. ಆವಾಗ ಈ ಪುಷ್ಕರ ಒಂದು ಅಟ್ಟಹಾಸವನ್ನು ಹಾಕಿ ಹೇಳ್ತಾನಂತೆ, ಹೃತರಾಜ್ಯಂ ನಳಂ ರಾಜನ್ ಪ್ರಹಸನ್ ಪುಷ್ಕರೋ ಬ್ರವೀತ್ ದ್ಯೂತಂ ಪ್ರವರ್ತತಾಂ ಭೂಯಃ ಪ್ರತಿಪಾಣೋಸ್ತಿ ಕಸ್ತವ. ನಿನಗೆ ಪಣಕ್ಕಿಡುವುದಕ್ಕೆ ಇನ್ನೇನು ಉಳ್ಕೊಂಡಿದೆ? ಒಂದು ಉಳ್ಕೊಂಡಿದೆ. ಶಿಷ್ಟಾತೆ ದಮಯಂತ್ಯೇಕ ಸರ್ವಮನ್ಯತ್ ಹೃತಮ್ಮಯ ದಮಯಂತ್ಯಾಹ ಪಣಸ್ಸಾದು ವರ್ತತಾಂ ಯದಿ ಮನ್ಯಸೆ. ನಿನಗೆ ಏನು ಉಳಿದಿಲ್ಲ, ಆದರೆ ಒಂದು ಉಳ್ಕೊಂಡಿದೆ. ದಮಯಂತಿ ಒಬ್ಬಳು ಉಳ್ಕೊಂಡಿದ್ದಾಳೆ. ಆಕೆಯನ್ನು ಪಣಕ್ಕಿಡುವುದು ನಿನಗೆ ಸರಿ ಅಂತ ಅನಿಸಿದರೆ ಆಕೆಯನ್ನು ಪಣಕ್ಕಿಟ್ಟು ಆಟ ಆಡು. ನೋಡಿ, ದ್ರೌಪದಿ ದೇವಿಯ ಈ ಪಾಂಡವರ ದ್ಯೂತಕ್ಕೂ ಈ ದಮಯಂತಿ ನಲ ಇವರಿಬ್ಬರ ಕಥಾನಕಕ್ಕೂ ಅತ್ಯಂತ ಸಾಮ್ಯ ಇದೆ. ಆ ದೃಷ್ಟಿಯಿಂದಲೇ ಬೃಹದಶ್ವ ಈ ಕಥೆಯನ್ನು ಧರ್ಮರಾಜನಿಗೆ ಹೇಳಿ ಧರ್ಮರಾಜನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಒಬ್ಬಳು
ಏನು ಶಿಷ್ಟಾತೆ ದಮಯಂತಿ ಏಕ ಸರ್ವಮನ್ಯತ್ ಹೃತಮ್ಮಯ, ಇನ್ನು ಉಳಿದದ್ದೆಲ್ಲ ನನಗೆ ಲಭ್ಯ ಆಗಿ ಹೋಯಿತು, ಒಬ್ಬಳು ದಮಯಂತಿ ಉಳಿದಿದ್ದಾಳೆ, ಅವಳನ್ನು ಪಣಕ್ಕಿಡುವುದು ಸಾಧು ಅಂತ ನಿನಗೆ ಅನಿಸಿದರೆ ದಮಯಂತ್ಯಾಹ ಪಣ ಸಾಧು ವರ್ತತಾಂ ಯದಿ ಮನ್ಯಸೆ, ಅದು ಸಾಧು ಅಂತ ನೀನು ತಿಳ್ಕೊಳ್ಳುವುದಾದರೆ ಅವಳನ್ನು ಪಣಕ್ಕಿಟ್ಟು ಆಟ ಆಡು ಮುಂದಕ್ಕೆ. ಆದರೆ ಪುಷ್ಕರ ಹೀಗೆ ಹೇಳಿದಾಗ ನಳನಿಗೆ ಸಹಿಸುವುದಕ್ಕೆ ಆಗಲಿಲ್ಲ, ಸಿಟ್ಟು ಬಂತು. ಪುಷ್ಕರೇಣೈವ ಮುಕ್ತಸ್ಯ ಪುಣ್ಯಶ್ಲೋಕಸ್ಯ ಮನ್ಯುನಾ ವ್ಯದೀರ್ಯತೇವ ಹೃದಯಂ ನಚೈನಂ ಕಿಂಚಿದಬ್ರವೀತ್. ಪುಷ್ಕರ ಹೀಗೆ ಹೇಳಿದಾಗ ಇವನಿಗೆ ಸಿಟ್ಟು ಬಂತು. ಸಿಟ್ಟಿನಿಂದ ತನ್ನ ಹೃದಯವೇ ಒಡೆದು ಹೋಯಿತು ಅನ್ನುವ ಭಾವ ಉಂಟಾಯಿತಂತೆ. ಸಾಮಾನ್ಯ ರಾಜನಿಗೆ ಸಿಟ್ಟು ಬಂತು ಅಂತಾದರೆ ಎದುರುಗಡೆ ಇದ್ದವನ ದವಡೆ ಪುಡಿ ಆಯಿತು ಅಂತ ಅರ್ಥ. ಈ ರಾಜರಿಗೆ ಸಿಟ್ಟು ಬರಬಾರ್ದು, ಬಂದರೆ ಹಾಗಾಗ್ತದೆ. ಉದಾಹರಣೆಗೆ ಬಲರಾಮ ಇದೇ ರೀತಿ ದ್ಯೂತ ಆಡಿದ. ಯಾರ ಜೊತೆಗೆ? ರುಕ್ಮಿಯ ಜೊತೆಗೆ. ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಯ ಜೊತೆಗೆ ಬಲರಾಮನಿಗೆ ಒಂದು ದ್ಯೂತ ನಡೆಯಿತು. ಆ ದ್ಯೂತ ನಡೆದದ್ದು ಪಣಕ್ಕಿಟ್ಟು ದ್ಯೂತ ಅಲ್ಲ, ಸುಮ್ಮನೆ ಖುಷಿಗೋಸ್ಕರ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅದರ ಮೇಲೆ ಒಂದು ಖುಷಿ ಅಷ್ಟೇ. ಆ ಖುಷಿಗೋಸ್ಕರ ದ್ಯೂತವನ್ನು ಆಡಿದರು. ಆ ದ್ಯೂತದ ಆಲೋಚನೆ ಆದದ್ದು ಯಾವತ್ತು ಅಂತೇಳಿದರೆ ಈ ರುಕ್ಮಿಯ ಮಗನ ಮಗಳಿಗೆ ಮದುವೆಯ ದಿವಸ. ಅಂದರೆ ರುಕ್ಮಿ ಅಜ್ಜನಾಗಿದ್ದಾನೆ, ಅವನ ಮೊಮ್ಮಗಳ ಮದುವೆ. ಮೊಮ್ಮಗಳನ್ನು ಕೊಟ್ಟದ್ದು ಯಾರಿಗೆ ಅಂತೇಳಿದರೆ ಶ್ರೀಕೃಷ್ಣನ ಮಗನಾದಂತಹ ಅನಿರುದ್ಧನಿಗೆ. ಈ ವಿವಾಹ ನಡೀತಾ ಇರಬೇಕಾದರೆ ಮಧ್ಯಾಹ್ನ ವಿವಾಹದ ಪ್ರಕ್ರಿಯೆ ಎಲ್ಲ ಮುಗಿದಾಯಿತು. ಆಮೇಲೆ ಸಾಯಂಕಾಲದ ಹೊತ್ತು ಎಲ್ಲ ಬೀಗರೆಲ್ಲ ಇದ್ದಾರೆ, ಒಂದು ಆಟ ಆಡೋಣ ಅಂತ ಆಟ ಪ್ರಾರಂಭಿಸಿದ್ದಾರೆ. ಆ ಆಟದಲ್ಲಿ ಏನೋ ಎಡವಟ್ಟುಗಳು ನಡೆದವು. ಅದು ಬಲರಾಮನಿಗೆ ಇಷ್ಟವಾಗಲಿಲ್ಲ. ಇಷ್ಟವಾಗದೇ ಇದ್ದಾಗ ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಬಲರಾಮ ಹೇಳಿದ. ಆ ಹೇಳಿದ್ದೇ ತಡ ಆ ಕಡೆ ಪಕ್ಷದಲ್ಲಿದ್ದವರೆಲ್ಲ ಬಲರಾಮನ ಬಗ್ಗೆ ತಮಾಷೆ ಮಾಡುವುದಕ್ಕೆ ಶುರು ಮಾಡಿದರು. ಇವನು ಸರಿಯಾಗಿ ಗುರುಕುಲದಲ್ಲೂ ಓದಲಿಲ್ಲ, ಗೋಪಾಲಕ ಬೇರೆ. ಗುರುಕುಲಕ್ಕೇನೋ 64 ದಿವಸ ಹೋದ್ರಂತೆ, ಆಮೇಲೆ ಗುರುಗಳು ಕಳಿಸಿಬಿಟ್ರಂತೆ. ಇವರನ್ನಷ್ಟೇ ಯಾವ ಗುರುಗಳು ಇಟ್ಕೊಡ್ತಾರೆ ಇವರನ್ನೆಲ್ಲ? ಇವರಿಗೆ ಸರಿಯಾಗಿ ಬರುವುದಿಲ್ಲ, ಅಧ್ಯಯನವೂ ನಡೀಲಿಲ್ಲ, ಏನೂ ಇಲ್ಲ. ಈ ಜೂತ ಆಡುವುದಕ್ಕೂ ಬರುವುದಿಲ್ಲ, ಸೋಲ್ತಾರೆ, ಸೋತ್ರೆ ಇನ್ನೊಬ್ಬರು ಸೋತದ್ದು ಅಂತ ಹೇಳ್ತಾರೆ ಬೇರೆ ಅಂತ ಏನೋ ತಮಾಷೆ ಮಾಡಿ ಹಾಕಿದರು. ಆವಾಗ ಬಲರಾಮನಿಗೆ ಸಿಟ್ಟು ಬಂತು. ಸಿಟ್ಟಿನ ಪರಿಣಾಮ ಏನಾಯಿತು ಅಂದರೆ ಎದುರುಗಡೆ ಇದ್ದ ರುಕ್ಮಿ ಸತ್ತೇ ಹೋದ. ರುಕ್ಮಿಯನ್ನು ಕೊಂದೇ ಹಾಕಿದ. ಕೈಯಲ್ಲಿ ಮುಸಲ ಬಂತು, ಮುಸಲದಿಂದ ಹೊಡೆದ, ಅವ ಸತ್ತೋದ. ಪಕ್ಕದಲ್ಲಿ ಇನ್ನೊಬ್ಬ ಕಳಿಂಗ ರಾಜ ಅಂತಿದ್ದ, ಅವ ಇವನು ತಮಾಷೆ ಮಾಡುವಾಗ ಜೋರಾಗಿ ಹಲ್ಲು ಬಿಟ್ಟುಕೊಂಡು ನಕ್ಕಿದ್ದ. ಅವನ 32 ಹಲ್ಲು ಒಂದೇ ಪೆಟ್ಟಿಗೆ ಕೆಳಗೆ ಬೀಳಿಸಿ ಹಾಕಿದ. ಇದನ್ನೆಲ್ಲ ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಅಂದರೆ ದ್ಯೂತ ಆಡಿದರೆ ಅದರಲ್ಲೇ ತನ್ನನ್ನು ತೊಡಗಿಸಿಕೊಂಡ್ರೆ ಉಂಟಾಗುವ ಅನರ್ಥಗಳೇನು ಅನ್ನುವುದಕ್ಕೆ ಇದೆಲ್ಲ ಕಾರಣ. ಇವೆಲ್ಲ ನಮಗೆ ದೃಷ್ಟಾಂತಗಳಾಗಿ ಕಾಣಿಸಿಕೊಳ್ಳುವಂಥದ್ದು. ತನ್ನ ಹಿಡಿತದಲ್ಲಿ ತಾನು ಇಲ್ಲದೆ ಹೋದರೆ ಈ ಪಣಕ್ಕಿಟ್ಟು ಆಡುವಂಥದ್ದು ಅಥವಾ ದ್ಯೂತದಂಥ ವ್ಯಸನಗಳಲ್ಲಿ ತೊಡಗಿಕೊಂಡಾಗ ಅನೇಕ ಅನರ್ಥಗಳು ಉಂಟಾಗಿ ಬಿಡ್ತಾವೆ. ಆದರೆ ನಳ ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದ. ಸಿಟ್ಟು ಬಂತು. ಏನು ಹೆಂಡತಿಯನ್ನು ಪಣಕ್ಕಿಡುವುದು ಅಂದರೆ ಏನರ್ಥ? ಈ ರೀತಿಯ ಮಾತು ಆಡಿದವರ ನಾಲಿಗೆಯನ್ನೇ ತುಂಡರಿಸಬೇಕು. ಯಾಕಂದರೆ ಅದು ಅತ್ಯಂತ ಧರ್ಮ ವಿರುದ್ಧವಾದಂತಹ ಮಾತು. ವಿವಾಹದ ಹೊತ್ತಿಗೆ ಅಗ್ನಿ ಸಾಕ್ಷಿಯಾಗಿ ಧರ್ಮ ಅರ್ಥ ಕಾಮಗಳಲ್ಲಿ ಈಕೆಯನ್ನು ಮೀರಿ ನಡೆಯುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿರುವಂಥದ್ದಿದೆ. ಆ ಪ್ರತಿಜ್ಞೆ ಯಾವಾಗ ಸರಿ ಹೋಗ್ತದೆ? ಆಕೆಯನ್ನು ಪಣಕ್ಕೆ ಇಡುವುದಕ್ಕೆ ಅರ್ಹತೆ ನನ್ನಲ್ಲಿಲ್ಲ ಅನ್ನುವ ಮನಸ್ಥಿತಿ ದೃಢವಾಗಿದ್ದಾಗ ಮಾತ್ರ ಸರಿ ಹೋಗ್ತದೆ. ಪಣಕ್ಕಿಟ್ಟು ಆಕೆಯನ್ನು ಮಾತ್ರ ಬೇರೆಯವರ ವಶವನ್ನಾಗಿಸುವಂತಹ ಪರಿಸ್ಥಿತಿ ಒಬ್ಬ ಗಂಡನಾದವ ತಂದುಕೊಳ್ತಾನೆ ಅಂದರೆ ಅವ ದೇವ ಅಗ್ನಿ ದ್ವಿಜರಿಗೆ ದ್ರೋಹವನ್ನು ಎಸಗುತ್ತಾನೆ ಅಂತ ಅರ್ಥ. ದೇವ ಅಗ್ನಿ ದ್ವಿಜ ಸನ್ನಿಧಿಯಲ್ಲಿ ಒಂದು ಪ್ರತಿಜ್ಞೆ ನಡೆದಿರ್ತದೆ. ವಿವಾಹವನ್ನು ಮಾಡಿಕೊಡುವಾಗ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜ ಸನ್ನಿಧೌ. ದೇವತೆಗಳ ಸನ್ನಿಧಾನದಲ್ಲಿ, ಅಗ್ನಿಯ ಸನ್ನಿಧಾನದಲ್ಲಿ, ದ್ವಿಜರ ಸನ್ನಿಧಾನದಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಈಕೆಯನ್ನು ನಿನಗೆ ದಾನ ಮಾಡ್ತೇನೆ ಅಂತ ಕನ್ಯಾಪಿತೃ ದಾನ ಮಾಡ್ತಾನೆ. ಆವಾಗ ದೇವಾಗ್ನಿ ದ್ವಿಜರನ್ನು ಸಾಕ್ಷಿಯನ್ನಾಗಿಟ್ಟುಕೊಂಡೇ ಈತ ಆಕೆಯ ಪಾಣಿಗ್ರಹಣವನ್ನು ಮಾಡ್ತಾನೆ. ಪಾಣಿಗ್ರಹಣವನ್ನು ನಡೆಸಿ ಕನ್ಯಾದಾನ ಪ್ರಕ್ರಿಯೆ ನಡೆದ ನಂತರದಲ್ಲಿ ಈತ ಧರ್ಮೇಚಾರ್ಥೇ ಚ ಕಾಮೇಚ ನಾತಿಚರಾಮಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಸಹಧರ್ಮಂ ಚರಿಷ್ಯಾಮಿ ಅನ್ನುವ ಮಾತನ್ನು ಹೇಳಿ ಅಗ್ನಿಯನ್ನು ನೋಡಿಕೊಂಡು ಬಾಢಂ ಅಂತ ಹೇಳ್ತಾನೆ. ಇಷ್ಟು ಪ್ರತಿಜ್ಞೆಯಲ್ಲಿ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ನಡೆದ ಮೇಲೆಯೂ ಧರ್ಮ ಅರ್ಥ ಕಾಮಗಳನ್ನು ಮೀರುವ ಸ್ಥಿತಿಯಲ್ಲಿ ಆಕೆಯನ್ನು ಈತ ಇನ್ನೊಬ್ಬರಿಗೆ ಅರ್ಪಿಸಿದ ಅಂತಾದರೆ, ಅದನ್ನು ಪಣಕ್ಕಿಟ್ಟ ಅಂತಾದರೆ, ಆವಾಗ ತನ್ನ ಅರ್ಧ ಶರೀರವನ್ನು ತಾನು ಕೊಯ್ದುಕೊಂಡ ಅಂತ ಅರ್ಥ. ಸಹಧರ್ಮಿಣಿಯಲ್ಲಿ ತನ್ನ ಅರ್ಧ ಶರೀರವನ್ನು ತಾನು ಕೊಯ್ದುಕೊಂಡ ಮೇಲೆ ತಾನು ಹೇಗೆ ಉಳಿಯುವುದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಪತ್ನಿಯನ್ನು ಪಣಕ್ಕಿಟ್ಟ ಅಂತಾದರೆ ತಾನು ಸತ್ತ ಅಂತ ಅರ್ಥ. ಹಾಗಾದರೆ ಧರ್ಮರಾಜ ಹೇಗಿಟ್ಟ ಅನ್ನುವುದು ಅದು ವನಪರ್ವದ ವಿಷಯ ಅಲ್ಲ, ಅದು ಉದ್ಯೋಗ ಪರ್ವದ ವಿಷಯ. ಹಾಗಾಗಿ ಉದ್ಯೋಗ ಪರ್ವ ಪ್ರವಚನ ಮಾಡುವವರು ಅದನ್ನು ಹೇಳಬೇಕು. ಇಲ್ಲಿ ವಿಷಯ ಈತ ಪಣಕ್ಕಿಡಲಿಲ್ಲ ಯಾಕೆ ಅನ್ನುವುದನ್ನು ಇಲ್ಲಿ ಸ್ಫುಟವಾಗಿ ಉಪವಾದನೆ ಮಾಡಿದ.
ಅದು ಅಸಾಧ್ಯವಾದದ್ದು. ಶರೀರದ ಅರ್ಧವನ್ನು ಪಣಕ್ಕಿಡುವುದಕ್ಕೆ ಸಾಧ್ಯ ಇಲ್ಲ. ಇಡುವುದಾದರೆ ಪೂರ್ತಿ ಶರೀರವನ್ನು ಪಣಕ್ಕಿಡಬೇಕು. ನನ್ನನ್ನು ತಾನು ಪಣಕ್ಕೆ ಒಡ್ಡಿಸಿಕೊಳ್ಳಬೇಕೇ ಹೊರತು ಪತ್ನಿಯನ್ನು ಪಣಕ್ಕಿಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನಿಗೆ ಸಿಟ್ಟು ಬಂತು. ಸಿಟ್ಟು ಬಂದವ ಎದ್ದು ನಿಂತ. ಅಲ್ಲಿಗೆ ಆಟ ಮುಗಿಯಿತು ಅಂತ ಅರ್ಥ. ನೋಡು, ಕೊನೆಯ ಪಣಕ್ಕೆ ಏನೂ ನಾನು ಇಡಲಿಲ್ಲ, ಇರುವುದನ್ನು ಇಡ್ತೇನೆ ಅಂತೇಳಿ ತನ್ನ ತಲೆಯಲ್ಲಿದ್ದ ಆಭರಣವನ್ನು, ಕಿರೀಟವನ್ನು ಕಿತ್ತ, ತನ್ನ ಕಂಠದಲ್ಲಿದ್ದಂತಹ ಆಭರಣಗಳನ್ನು, ತೋಳ್ಬಂದಿಗಳನ್ನು, ಪಾದದಲ್ಲಿದ್ದಂಥ ಆಭರಣವನ್ನೆಲ್ಲ ಕಿತ್ತು ಹಾಕಿದ. ಮೇಮೇಲೆ ಇದ್ದ ಉತ್ತರೀಯ ವಸ್ತ್ರವನ್ನು ಕೂಡ ತೆಗೆದ. ಇದೆಲ್ಲ ನಿನಗೆ ಪಣ, ಕೊನೆಯದ್ದು. ಈಗ ಏನೂ ಇಲ್ಲ, ಒಂದು ಬಟ್ಟೆಯಲ್ಲಿ ನಿಂತಿದ್ದೇನೆ ನಾನಿನ್ನೂ ಹೊರಡ್ತೇನೆ. ಈ ದೇಶ ನಿನ್ನದ್ದಾಗಿದೆ. ನೀನು ಪ್ರಜೆಗಳಿಗೆ ಹಿಂಸೆಯಾಗದೇ ಇರುವ ರೀತಿಯಲ್ಲಿ ರಾಜ್ಯ, ರಾಜ ಅನ್ನುವ ಶಬ್ದಕ್ಕೆ ಏನು ವಾಸ್ತವ ಅರ್ಥ ಇದೆ ಆ ಅರ್ಥಕ್ಕೆ ಅನುಗುಣವಾಗಿ ರಾಜ್ಯಭಾರವನ್ನು ಮಾಡು. ರಾಜ್ಯ ಮತ್ತು ರಾಜ ಅನ್ನುವ ಶಬ್ದದ ಅನ್ವರ್ಥತೆಗೆ ಅನುಗುಣವಾಗಿ ರಾಜ್ಯಭಾರ ಮಾಡು ಅಂತ ಹೇಳಿದ. ಅಂದರೆ ರಾಜ ಶಬ್ದದ ಅರ್ಥ ಏನು ಅಂತೇಳಿದರೆ ರಂಜಯತಿ ಪ್ರಜಾಹ ಇತಿ ರಾಜ. ರಾಜನ್ ಅನ್ನುವ ಶಬ್ದ ನಿಷ್ಪನ್ನವಾಗುವುದೇ ಪ್ರಜೆಗಳಿಗೆ ಆನಂದವನ್ನು ಕೊಡುವವ ಅನ್ನುವ ಅರ್ಥದಲ್ಲಿ. ಪ್ರಜಾನಂದಕರನಲ್ಲದೇ ಇದ್ದವನಿಗೆ ರಾಜ ಅನ್ನುವ ಶಬ್ದ ಅನ್ವರ್ಥವಾಗುವುದೇ ಇಲ್ಲ. ಮತ್ತೊಂದು ರಾಜ್ಯ ಅನ್ನುವ ಶಬ್ದ ಇದೆ. ರಾಜ್ಯ ಅಂದರೆ ರಾಜ್ಞ ಕರ್ಮ ರಾಜ್ಯಂ ಅಷ್ಟೇ. ರಾಜ್ಯ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ರಾಜ ಯಾವ ಯಾವ ಪ್ರದೇಶದಲ್ಲಿ ಪ್ರಜೆಗಳು ಆನಂದವಾಗಿ ಇರುವ ಹಾಗೆ ನೋಡಿಕೊಳ್ತಾನೋ ಅಷ್ಟಕ್ಕೆ ರಾಜ್ಯ ಅಂತ ಹೆಸರು. ರಾಜ್ಯ ಅಂತ ಹೇಳಿದರೆ ಯಾವುದೋ ಒಂದು ಗಡಿ ಹಾಕಿ ಈ ಗಡಿಯಿಂದ ಈ ಗಡಿಯ ತನಕ ರಾಜ್ಯ, ಆ ವ್ಯವಸ್ಥೆ ಅಲ್ಲ. ಒಬ್ಬ ರಾಜನಿಗೆ ತನ್ನ ಒಂದು ಈ ಭೂಪ್ರದೇಶದಲ್ಲಿ ಎಷ್ಟು ಜನರಿಗೆ ಏನೂ ತೊಂದರೆಯಾಗದೇ ಇರುವ ಹಾಗೆ ನೋಡಿಕೊಳ್ಳುವ ಸಾಮರ್ಥ್ಯ ಇದೆ, ಅಷ್ಟು ಅವನ ರಾಜ್ಯ ಅಂತ ಕರೆಸಿಕೊಳ್ತಾರೆ. ಅವನು ಬೆಂಗಳೂರಿನಲ್ಲಿದ್ದವ ಬೆಂಗಳೂರನ್ನೇ ಸರಿಯಾಗಿ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಅವನ ರಾಜ್ಯ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಅರ್ಥ. ಅದು ಕೂಡ ಅವನ ರಾಜ್ಯ ಅಲ್ಲ ಅಂತ ಅರ್ಥ. ರಾಜ್ಯ ಅನ್ನುವ ಶಬ್ದ ಸರಿಯಾಗಿ ಅನ್ವರ್ಥವೆನಿಸಬೇಕಾದರೆ ಅಷ್ಟೂ ಪ್ರದೇಶದಲ್ಲಿರತಕ್ಕಂತಹ ಪಶು ಪಕ್ಷಿ ಪ್ರಜೆಗಳು ಇಷ್ಟಕ್ಕೂ ಕೂಡ ಏನೂ ತೊಂದರೆಯಾಗದೇ ಇರುವ ಹಾಗೆ ಅವ ನೋಡಿಕೊಳ್ಳಬೇಕು. ಈ ರಾಜ್ಯ ಮತ್ತು ರಾಜ ಅನ್ನುವ ಶಬ್ದದ ಅನ್ವರ್ಥತೆಗೆ ಅನುಗುಣವಾಗಿ ನೀನು ದೇಶವನ್ನು ನೋಡಿಕೋ, ನಾನು ಹೊರಡ್ತಾ ಇದ್ದೇನೆ ಅಂತ ಹೇಳಿ ಸಪತ್ನೀಕನಾಗಿ ಹೊರಟ. ಯಾವಾಗ ಇವನು ಶರೀರದಲ್ಲಿದ್ದ ಆಭರಣಗಳನ್ನು ಕಿತ್ತು ಕೆಳಗೆ ಹಾಕಿದ, ಆಗ ದಮಯಂತಿಯು ಕೂಡ ತನ್ನ ಆಭರಣಗಳನ್ನು ಕಿತ್ತು. ಇಬ್ಬರು ಕೂಡ ಹೊರಟರು. ಕಾಡಿಗೆ ಹೋಗಬೇಕು. ಯಾಕಂದರೆ ನಾಡನ್ನೆಲ್ಲ ಈತ ಕಳೆದುಕೊಂಡಾಗಿದೆ ಅಂದಮೇಲೆ ಕಾಡಿಗೆ ಹೋಗಿ ವಾಸ ಮಾಡಬೇಕು, ಅಥವಾ ಈ ದೇಶದಿಂದ ಬೇರೆ ಕಡೆಗೆ ಹೋಗಬೇಕು. ದೇಶ ಬಿಟ್ಟು ಹೊರಡುವುದಕ್ಕೋಸ್ಕರ ತಾನು ತನ್ನ ದೇಶವಾದಂತಹ ನಿಷಧ ದೇಶದಿಂದ ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ದಾರಿಯಲ್ಲಿ ಹಸಿವು ನೀರಡಿಕೆಗಳು ಬಾಧಿಸುವುದಕ್ಕೆ ಪ್ರಾರಂಭಿಸಿದವು. ಪ್ರಜೆಗಳು ಇವನನ್ನು ತುಂಬ ಹಚ್ಚಿಕೊಂಡವರು. ನಮ್ಮ ತಂದೆಯ ಸ್ಥಾನದಲ್ಲಿರತಕ್ಕಂಥವ, ನಮ್ಮ ದೇವರು ಇವ ಅಂತ ಹಚ್ಚಿಕೊಂಡವರು. ಆದ್ದರಿಂದ ಪ್ರಜೆಗಳು ನಮ್ಮ ಮನೆಯಲ್ಲಿ ವಾಸ ಮಾಡಿ ಅಂತ ಕರೆಯುವುದಕ್ಕೆ ಪ್ರಾರಂಭಿಸಿದರು. ಆದರೆ ಅಷ್ಟರಲ್ಲಿ ಪುಷ್ಕರ ಒಂದು ದೊಡ್ಡ ಆದೇಶವನ್ನು ಊರಿನಲ್ಲೆಲ್ಲ ಹಚ್ಚಿದ. ಪುಷ್ಕರಸ್ತು ಮಹಾರಾಜ ಘೋಷಯಾಮಾಸ ವೈಪುರೇ ನಳೇಯ ಸಮ್ಯಗಾತಿಷ್ಠೇತ್ ಸಗಚ್ಛೇತು ವಧ್ಯತಾಂ ಯತಿ. ಅವನು ಒಂದು ಘೋಷಣೆಯನ್ನು ಎಲ್ಲ ಕಡೆ ಡಂಗುರ ಸಾರಿಸಿದ. ಯಾರಾದರೂ ಈ ನಳನನ್ನು ತಮ್ಮ ಮನೆಗೆ ಕರೆಸಿಕೊಂಡು ಅವನಲ್ಲಿ ಇಷ್ಟವಾಗುವ ಹಾಗೆ ವರ್ತಿಸಿದರು ಅಂತಾದರೆ ಅವರಿಗೆ ಮರಣದಂಡನೆ ಶಿಕ್ಷೆ ಇದೆ ಅಂತ ಘೋಷಿಸಿದಂತೆ. ಯಾಕೆ ಬೇಕಿತ್ತು ಪುಷ್ಕರನಿಗೆ? ನಮಗೊಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಪುಷ್ಕರನ ಶತ್ರು ಅಲ್ಲ ನಳ. ನಳನ ರಾಜ್ಯವನ್ನೆಲ್ಲ ಅಪಹರಿಸಿದ್ದಾನೆ. ಸಾಕ್ಷಾತ್ ಇವನ ಸಹೋದರನಾದಂತಹ ಅಣ್ಣ ನಳ ಇದ್ದಾನೆ. ಅವನು ದಾರಿಯಲ್ಲಿ ಹೋಗುವಾಗ ಜನ ಅವನಿಗೆ ಅನ್ನ ಹಾಕಬಾರ್ದು ಅಂತ ಇವನ ಆದೇಶವನ್ನು ಯಾಕೆ ಕೊಡಬೇಕು? ಇದಕ್ಕೆಲ್ಲ ಉತ್ತರ ಕೊನೆಯಲ್ಲಿ ಕೊಡ್ತಾರೆ. ನಳನಲ್ಲಿ ಉಂಟಾದಂತಹ ಕಲ್ಯಾವೇಶ ಮತ್ತು ಪುಷ್ಕರನಲ್ಲಿ ಉಂಟಾದಂತಹ ಕಲಿಯ ಸನ್ನಿಧಾನ, ಇವೆರಡು ಇದಕ್ಕೆ ಮೂಲ ಕಾರಣ. ಪುಷ್ಕರನಲ್ಲಿ ನಿಂತು ಕಲಿ ನಳನಿಗೆ ತೊಂದರೆ ಕೊಡ್ತಾ ಇದ್ದಾನೆ. ನಳನಲ್ಲಿ ನಿಂತು ಕಲಿ ತಾನು ಇಷ್ಟು ಹೊತ್ತು ದ್ಯೂತವನ್ನು ಆಡುವುದಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ಆತನಲ್ಲಿ ಕೊಟ್ಟಿದ್ದಾನೆ. ಹೀಗೆ ಕೆಟ್ಟ ಕೆಲಸದಲ್ಲಿ, ವ್ಯಸನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಮನಸ್ಥಿತಿ ಕಲಿಯಿಂದಾಗಿ ನಳನಿಗೆ ಬಂದಿದೆ. ನಳನಿಗೆ ಮತ್ತೆ ಮತ್ತೆ ತೊಂದರೆಯನ್ನು ಉಂಟು ಮಾಡಿಸಬೇಕಾದಂತಹ ಮನಸ್ಥಿತಿ ಪುಷ್ಕರನಿಗೆ ಕಲಿಯಿಂದಾಗಿ ಬಂದಿದೆ. ಪುಷ್ಕರ ಆದೇಶಿಸಿದ, ಯಾರೂ ಇವನಿಗೆ ಅನ್ನ ಹಾಕಬಾರ್ದು. ಪುಷ್ಕರ ಏನು ಆಲೋಚನೆ ಮಾಡಿದ ಅಂದರೆ, ಇವನು ಊರಲ್ಲಿ ಎಲ್ಲಿಯಾದರೂ ಒಂದು ಮನೆಯಲ್ಲಿ ವಸತಿಯನ್ನು ಕೈಗೊಂಡ ಅಂತಾದರೆ ಆವಾಗ ನನ್ನಲ್ಲಿ ಇರತಕ್ಕಂತಹ ಸೇನಾಧಿಪತಿಗಳು, ಮಂತ್ರಿಗಳು ಎಲ್ಲರೂ ಕೂಡ ಆಗಾಗ ಹೋಗಿ ಅವನಲ್ಲಿ ಜಿಜ್ಞಾಸೆ ನಡೆಸಿ ಬರ್ತಾರೆ. ಊರಿನ ಜನ ಅವನ ಪಕ್ಷದಲ್ಲಿ ಹೆಚ್ಚು ಜನ ನಿಲ್ತಾರೆ.
ಕೊನೆಗೆ ಅದನ್ನೇ ಸೇನೆಯನ್ನು ಸೇರಿಸಿ ಒಳಗಿಂದ ಒಳಗೆ ನನ್ನನ್ನು ಬೀಳಿಸಿ ಮತ್ತೆ ರಾಜ್ಯವನ್ನು ಪಡೆಯತಕ್ಕಂತಹ ಸಾಧ್ಯತೆ ಇದೆ. ಯಾಕಂದರೆ ರಾಜಕಾರಣ ಅಂತೇಳಿದರೆ ಅದೇ. ರಾಜಕಾರಣದ ಪ್ರಕಾರ ತನ್ನ ಕೈ ತಪ್ಪಿದಂತಹ ರಾಜ್ಯವನ್ನು ಮತ್ತೆ ಪಡೆಯುವುದಕ್ಕೆ ಬೇಕಾದ ಪಿತೂರಿಗಳನ್ನು ಮಾಡುವುದಕ್ಕೆ ದೋಷ ಆಗುವುದಿಲ್ಲ. ಅದನ್ನು ನಲ ನಡೆಸಿಯೇ ನಡೆಸ್ತಾನೆ. ಆದ್ದರಿಂದ ಊರಿನಲ್ಲಿ ಅವ ಇರಬಾರ್ದು. ಅವನಿಗೆ ಎಷ್ಟು ಸಾಧ್ಯ ಅಷ್ಟು ಹಿಂಸೆಯನ್ನು ಕೊಡಬೇಕು ಅಂತ ಪುಷ್ಕರ ತೀರ್ಮಾನಿಸಿದ. ಪುಷ್ಕರಸ್ಯತು ವಾಕ್ಯೇನ ತಸ್ಯ ವಿದ್ವೇಷಣೇನ ಚ ಪೌರಾಹ ನಾಸ್ಮಿನ್ ಧರ್ಮಕಾರಂ ಕೃತವಂತೋ ಯುಧಿಷ್ಠಿರ. ನಲದಮಯಂತಿಯರಿಗೆ ಈ ಪುಷ್ಕರನ ಆದೇಶದ ಕಾರಣದಿಂದ ಹೊಟ್ಟೆಗಿಲ್ಲ ಅನ್ನುವ ಪ್ರಸಂಗ ಒದಗಿ ಬಂತು. 2 ದಿವಸ ಅಲ್ಲ 3 ದಿವಸವಾಯಿತಂತೆ ಇವರಿಗೆ ಹೊಟ್ಟೆಗಿಲ್ಲ. ಆ ಸ್ಥಿತಿಯಲ್ಲಿ ನದಿಯಲ್ಲಿ ಹರಿತಾ ಇರತಕ್ಕಂತಹ ನೀರನ್ನೇ ಕುಡಿದುಕೊಂಡು ಮರದಿಂದ ಬಿದ್ದಂತಹ ಹಣ್ಣುಗಳನ್ನು ತಿಂದುಕೊಂಡು ಫಲಕಂದಾಶನರಾಗಿ ಇವರು ಜೀವನವನ್ನು ನಡೆಸಿದ್ದಾರೆ. ಮುಂದೆ ಮುಂದೆ ಸಾಗ್ತಾ ಇದ್ದಾರೆ. ಯಾವಾಗ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತೇವೆ ಅಂತ ಈ ರಾಜ್ಯವನ್ನು ಕ್ರಮಿಸುವುದಕ್ಕೆ ಮುಂದೆ ನಡೀತಾ ಇದ್ದಾರೆ. 3 ದಿವಸಗಳಾಗಿದ್ದಾವೆ. ಅಷ್ಟರಲ್ಲಿ ಸುಸ್ತಾಗಿದೆ. ಸರಿಯಾದ ಆಹಾರ ಇಲ್ಲದೆ, ಸರಿಯಾದ ನಿದ್ದೆ ಇಲ್ಲದೆ ತುಂಬ ಸುಸ್ತಾಗಿ ಏನಾದರೂ ಒಂದು ಅಂಗಡಿಯಿಂದ ಏನಾದರೂ ತೆಕ್ಕೊಂಡಾದರೂ ತಿನ್ನಬೇಕು. ಅದಕ್ಕೆ ಸಂಪತ್ತು ಇಲ್ಲ, ಪಡೆಯುವುದಕ್ಕೆ ಬೇಕಾದ ಸಂಪತ್ತು ನಮ್ಮಲ್ಲಿಲ್ಲ. ಏನು ಮಾಡುವುದು ಅಂತ ಆಲೋಚನೆ ಮಾಡ್ತಾ ಇರುವಾಗ ಅವನ ಮುಂದೆ ಒಂದು 4-5 ಹಕ್ಕಿಗಳು ಕಾಣಿಸಿಕೊಂಡು, ಆ ಹಕ್ಕಿಗಳನ್ನು ನೋಡಿದೆ ತಡ ಖುಷಿ ಆಯಿತು. ಯಾಕಂದರೆ ಆ ಹಕ್ಕಿ ಸಾಮಾನ್ಯ ಹಕ್ಕಿ ಅಲ್ಲ, ಅದರ ರೆಕ್ಕೆಗಳೆಲ್ಲ ಬಂಗಾರದ ರೆಕ್ಕೆಯ ಹಕ್ಕಿಗಳು. ಬಂಗಾರದ ರೆಕ್ಕೆಯ ಹಕ್ಕಿ ಊರಿನಲ್ಲಿ ಸಾಮಾನ್ಯ ಸಿಗುವುದಿಲ್ಲ. ಈಗ ಈ ರೀತಿ ನಡೆದಾಡಿ ಬರ್ತಾ ಇರುವಾಗ ಈ ಏಕಾಂತ ಪ್ರದೇಶದಲ್ಲಿ ಅದು ಕಾಣಿಸ್ತಾ ಇದೆ ಅಂದರೆ ಇದನ್ನು ಹಿಡ್ಕೊಂಡು ಹೋಗಿ ಅಕ್ಕಪಕ್ಕದಲ್ಲಿ ಸಿಗುವ ನಗರದಲ್ಲಿ ಮಾರಾಟ ಮಾಡುವುದಕ್ಕೇನಾದರೂ ಮುಂದಾದರೆ ಜನ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ತೆಗೊಳ್ತಾರೆ. ಅದರಿಂದ ಒಂದಿಷ್ಟು ಸಂಪತ್ತು ಬರ್ತದೆ. ಆ ಸಂಪತ್ತಿನಿಂದ ಏನಾದರೂ ಪಡ್ಕೊಂಡು ನಾವು ಜೀವನ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಮುಂದಕ್ಕೆ ಹೋಗ್ಬೋದು. ಹೀಗೆ ನಳ ಆಲೋಚನೆ ಮಾಡಿದಂತೆ ಅಸ್ತಿ ಭಕ್ಷ್ಯೋ ಮಮಾದ್ಯಾಪಿ ವಸುಚೇದಂ ಭವಿಷ್ಯತಿ. ಈ ಹಕ್ಕಿಯನ್ನು ನಾನು ಈಗ ಹಿಡಿದೆ ಅಂತಾದರೆ ಬೇಕಾದರೆ ತುಂಬ ಹಸಿವಾಗ್ತಾ ಇರುವುದರಿಂದ ಒಂದು ಹಕ್ಕಿಯನ್ನೇ ಸ್ವಲ್ಪ ಬೇಯಿಸಿಕೊಂಡು ತಿನ್ಬೋದು. ಒಂದು. ಎರಡನೇದು ಇದನ್ನು ಮಾರಾಟ ಮಾಡಿತು ಅಂತಾದರೆ ಬಹಳಷ್ಟು ಸಂಪತ್ತು ನನಗೆ ಸಿಗ್ತದೆ. ಅಸ್ತಿ ಭಕ್ಷ್ಯ ಮಮ ಅದ್ಯಾಪಿ ವಸುಚ ಇದಂ ಭವಿಷ್ಯತಿ. ಇದರಿಂದ ಸಂಪತ್ತು ಸಿಗ್ತದೆ, ಭಕ್ಷ್ಯವೂ ಸಿಗ್ತದೆ ಅಂತ ತೀರ್ಮಾನಿಸಿದ. ಆದರೆ ಹಕ್ಕಿಯನ್ನು ಹಿಡಿಲಿಕ್ಕೆ ಹೋದಾಗ ಅದು ಹಾರಿ ಹೋಗುತ್ತೆ. ಈ ಹಾರಿ ಹೋಗುವುದನ್ನು ನೋಡಿ ಹೇಗೆ ಹಿಡಿಯುವುದು ಅಂತ ಆಲೋಚನೆ ಮಾಡಿದ. ಹಕ್ಕಿಗಳು ಹತ್ರ ಬರ್ತಾವೆ, ಬಂದು ಹಿಡಿಲಿಕ್ಕೆ ಹೋದಾಗ ಹಾರಿ ಹೋಗ್ತವೆ. ಈ ನೊಣಗಳ ಹಾಗೆ ನೊಣಗಳು ಬರ್ತಾವೆ, ಮೈ ಮೇಲೆ ಕೂಡ್ತವೆ, ಹಿಡಿಲಿಕ್ಕೆ ಹೋದಾಗ ಹಾರಿ ಹೋಗ್ತವೆ. ಉಪದ್ರ ಕೊಡುವುದಕ್ಕೋಸ್ಕರವೇ ಹತ್ರ ಬರ್ತಾ ಇರ್ತಾವಲ್ವ. ಹಾಗೆ ಈ 4-5 ಹಕ್ಕಿಗಳನ್ನು ಹಿಡಿಯುವುದಕ್ಕೆ ಆಗಲಿಲ್ಲ ಅವನಿಗೆ. ಕೊನೆಗೆ ಏನು ಮಾಡುವುದು? ತಾನು ಒಂದೇ ಬಟ್ಟೆಯಲ್ಲಿದ್ದಾನೆ. ಆದರೆ ಹಕ್ಕಿಯನ್ನು ಹಿಡಿಯದೇ ಹೋದರೆ ನನಗೇನು ಹೊಟ್ಟೆಗಿಲ್ಲ ಅಂತ ಆಗ್ತದೆ. ಹೇಗಾದರೂ ಹಿಡಿಬೇಕು ಅಂತ ಆಲೋಚಿಸಿದ. ಹೇಗೂ ವಿಜನ ಸ್ಥಳ, ಜನ ಯಾರೂ ಇಲ್ಲ ಅಂತ ಅಂದ್ಕೊಂಡು ಹಕ್ಕಿ ಅಷ್ಟೂ ಸೇರಿ ಅಲ್ಲೇನೋ ಕಣ ತಿಂತಾ ಇರಬೇಕಾದ್ರೆ ಹೋಗಿ ತನ್ನ ಮೈ ಮೇಲಿನ ಬಟ್ಟೆಯನ್ನೇ ಅದಕ್ಕೆ ಹಾಕಿಟ್ಟ. ತತಸ್ತಾನ್ ಉತ್ತರೀಯೇಣ ವಾಸಸಾ ಸಮವಾಸ್ತೃಣೋತ್. ಆ ಹಕ್ಕಿಗಳ ಮೇಲೆ ತನ್ನ ಬಟ್ಟೆಯನ್ನು ಹಾಕಿದ. ಬಟ್ಟೆಯನ್ನು ಹಾಕಿ ಹಾಗೆ ಮುಚ್ಚಿ ಒಳಗೆ ಹಕ್ಕಿಯನ್ನು ಹಿಡ್ಕೊಂಡು ಹೋಗಿ ಮಾರಾಟ ಮಾಡುವ ಅಂತ. ಹಕ್ಕಿಗಳನ್ನು ಹಿಡಿಯುವುದಕ್ಕೆ ಒಂದು ಉಪಾಯ ಅದು. ಈ ಉತ್ತರೀಯ ಹಾಕಿ ಯಾವಾಗ ಹಕ್ಕಿಗಳನ್ನು ಹಿಡಿಯುವುದಕ್ಕೆ ಉತ್ತರೀಯ ಹಾಕಿದ, ಇದ್ದಕ್ಕಿದ್ದಾಗೆ ಉತ್ತರೀಯ ಆಕಾಶದಲ್ಲಿ ಹಾರುವುದಕ್ಕೆ ಶುರುವಾಯಿತು. ಉತ್ಪತಂತ ಖಗಾಸ್ತೇತು ವಾಕ್ಯಮಾಹುಸ್ತದಾ ನಳಂ ದೃಷ್ಟ್ವಾ ದಿಗ್ವಾಸ ಸಂಭೂಮೌ ಸ್ಥಿತಂ ದೀನಂ ಅಧೋಮುಖಂ. ಇವನು ಅದರ ಮೇಲೆ ಬಟ್ಟೆಯನ್ನು ಹಾಕಿದಾಗ ಆ ಬಟ್ಟೆಯನ್ನು ಎತ್ತಿಕೊಂಡು ಹರಿದುವಂತೆ ಅವುಗಳು. ಇವ ಮೈ ಮೇಲೆ ಸ್ವಲ್ಪ ಬಟ್ಟೆ ಉಳಿಸಿಕೊಂಡು ಅದೇ ಬಟ್ಟೆಯನ್ನು ಅದರ ಮೇಲೆ ಹಾಕಿದ್ದ. ಅದು ಪರಿಣಾಮ ಏನಾಯಿತು? ಅದು ಈ ಬಟ್ಟೆಯನ್ನು ಜಾರಿಸಿಕೊಂಡು ಹಾರಿಸಿಕೊಂಡು ಹೋದವು. ದಿಗ್ವಾಸ ದೀನಂ ಅಧೋಮುಖಂ. ಬಟ್ಟೆ ಇಲ್ಲದೆ ತಲೆ ಕೆಳಗೆ ಹಾಕಿಕೊಂಡು ನಿಂತಹ ಆ ವ್ಯಕ್ತಿಯ ನಳನನ್ನು ನೋಡಿ ಆಕಾಶದಲ್ಲಿ ಬಟ್ಟೆಯನ್ನು ಎತ್ತಿಕೊಂಡು ಹೋಗ್ತಾ ಇದ್ದಂಥ ಹಕ್ಕಿಗಳು ಹೇಳ್ತಾವೆ, ವಯಮಕ್ಷಾಸು ದುರ್ಬುದ್ಧೆ ತವ ವಾಸೋ ಜಿಹೀರ್ಷವಃ ಆಗತ ನಹಿನ ಪ್ರೀತಿ ಸವಾಸಸಿ ಗತೆ ತ್ವಯಿ. ನಮಗೆ ನೀನು ಪುಷ್ಕರನ ಜೊತೆಗೆ ಆಟ ಆಡಬೇಕಾದ್ರೆ ದಾಳಗಳಿದ್ವು ಅಲ್ವಾ, ಒಂದು 4-5 ದಾಳಗಳು. ಅದೇ 4-5 ದಾಳಗಳು ನಾವು. ವಯಮಕ್ಷಾಹ, ನಾವು ಆ ನಿನ್ನಲ್ಲಿ ದ್ಯೂತ ಆಡಬೇಕಾದ್ರೆ ಪುಷ್ಕರ ಬಳಸಿದಂತಹ ದಾಳಗಳೇ ನಾವು. ನಮಗೆ ಒಂದು ಸ್ವಲ್ಪ ಬೇಸರ ಇತ್ತು. ಏನಂದರೆ, ನೀನು ರಾಜ್ಯವನ್ನೆಲ್ಲ ಕಳ್ಕೊಂಡು ಸಂಪತ್ತನ್ನೆಲ್ಲ ಕಳ್ಕೊಂಡು ಕಾಡಿಗೆ ಹೋಗುವಾಗ ಒಂದು ಬಟ್ಟೆ ಉಟ್ಟುಕೊಂಡು ಹೋದಿ, ಒಂದನ್ನು ಅಪಹರಿಸಬೇಕು ಅಂತ ಅನಿಸ್ತಾ ಇತ್ತು. ಅದೊಂದು ಉಳ್ಕೊಂಡಾಗ ಆಗತ ನಹಿ ನ ಪ್ರೀತಿ ತವ ಸವಾಸಸಿ ಗತೆ ತ್ವಯಿ. ಬಟ್ಟೆಯನ್ನು ಉಟ್ಟುಕೊಂಡು ನೀನು ಹೊರಟದ್ದನ್ನು ನೋಡಿ ನಮಗೆ ಪೂರ್ತಿ ಪ್ರೀತಿ ಆಗಲಿಲ್ಲ.
ಒಂದು ಉಳ್ಕೊಂಡಿತಲ್ವಾ ಅಂತ ಅನಿಸ್ತಾ ಇತ್ತು. ಈಗ ಅದನ್ನು ಅಪಹರಿಸೋಣ ಅಂತ ಇಲ್ಲಿ ಬಂದು ಇಷ್ಟು ಮಾಡಿದ್ದೇವೆ. ಬಟ್ಟೆ ಹಿಡ್ಕೊಂಡು ಹಾರಿದು ಅಂತ ಇಷ್ಟು ಹೇಳಿ ಅದು ಹಾರಿ ಹೋದವು. ಅದರಿಂದ ನಳನಿಗೆ ಒಂದು ರೀತಿಯಲ್ಲಿ ಅವಮಾನ, ಕಾಡಿನಲ್ಲಿ ಬಟ್ಟೆ ಇಲ್ಲದೆ ನಿಲ್ಲಬೇಕಾದಂತಹ ಪ್ರಸಂಗ. ಯಾವಾತ ಸಿಂಹಾಸನದಲ್ಲಿ ಕುಳಿತು ಊರನ್ನೆಲ್ಲ ಪಾಲನೆ ಮಾಡ್ತಾ ಇದ್ದಂತಹ ಚಕ್ರವರ್ತಿ ರಾಜ ಅಂತ ಕರೆಸಿಕೊಂಡಿದ್ನೋ ಅಂತಹ ವ್ಯಕ್ತಿ ಈಗ ಶರೀರದಲ್ಲಿ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಇರತಕ್ಕಂತಹ ದೀನ ಸ್ಥಿತಿಗೆ ಬಂದ ಅನ್ನುವುದನ್ನು ಈ ಭಾಗ ವರ್ಣನೆ ಮಾಡ್ತಾ ಇದೆ. ಆ ಸ್ಥಿತಿಗೆ ಬಂದವನಿಗೂ ಒಂದು ಸಮಾಧಾನ ಇದೆ. ಏನಂದರೆ, ನಾನು ನನ್ನ ದೋಷದಿಂದಲೇ ಸೋತದ್ದಲ್ಲ, ಈ ಅಕ್ಷಗಳು ಏನೋ ಕುತಂತ್ರ ಮಾಡಿದ್ದಾವೆ. ಆ ದಾಳಗಳು ಹಕ್ಕಿಗಳಾಗಿ ಬಂದು ನನ್ನ ಬಟ್ಟೆ ಅಪಹರಿಸ್ತಾವೆ. ಹಾಗಾದರೆ ಹಕ್ಕಿಗಳಾಗಿ ಬರುವ ಅಕ್ಷಗಳು ಅವುಗಳು ಅಂತೇಳಿದರೆ ಅದು ಸಾಮಾನ್ಯ ಯಾವುದೋ ಎಲುಬಿನಿಂದ ಮಾಡಿದ ಅಕ್ಷ ಅಲ್ಲ ಅಂತಾಯಿತು. ಅದು ಯಾವುದಕ್ಕೂ ಅದಕ್ಕೆ ದೇವತೆಯೋ ಅಸುರರೋ ಯಾರೋ ಸೇರಿ ನಡೆಸಿರ್ತಕ್ಕಂತಹ ಕೃತ್ಯ ಇದು ಅಂತಾಯಿತು. ಹಾಗಾದರೆ ನನ್ನನ್ನು ಇಷ್ಟು ಕೆಳಗೆ ತರಿಸುವುದಕ್ಕೆ ಒಂದು ದೈವೀ ಚಿಂತನೆಯೋ ರಾಕ್ಷಸೀ ಚಿಂತನೆಯೋ ನಡೆದಿದೆ ಅಂತ ಅರ್ಥ. ಆದ್ದರಿಂದ ಇದು ಸ್ವಯಂಕೃತ ಅಪರಾಧ ಮಾತ್ರ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಕ್ತಿಗಳು ಸೇರಿಕೊಂಡಿದ್ದಾವೆ ಅಂತ ಅವನಿಗೆ ಅನ್ನಿಸಿತು. ಪಕ್ಕದಲ್ಲಿ ದಮಯಂತಿ ಇದ್ದಾಳೆ. ತನ್ನ ಪತಿಯನ್ನು ಈ ಸ್ಥಿತಿಯಲ್ಲಿ ನೋಡುವುದಕ್ಕಾಗಲಿಲ್ಲ ಆಕೆಗೆ. ತಾನು ಹುಟ್ಟಿದ್ದ ಬಟ್ಟೆಯಲ್ಲೇ ಆಕೆಯನ್ನು ಮುಚ್ಚುತ್ತಾಳೆ. ಇನ್ನು ಮುಂದೆ ಇವರಿಬ್ಬರ ಸಂಚಾರ ಏನಿದ್ರೂ ಜೊತೆಗೆ ನಡಿಬೇಕು. ಇವನಿಗೆ ಬಟ್ಟೆ ಬೇಕು ಅಂದರೆ ಆಕೆಯ ಬಟ್ಟೆಯನ್ನು, ಆಕೆಯ ಸೆರಗನ್ನು ಮೈ ಮೇಲೆ ಹುಟ್ಟಿಕೊಂಡೇ ಸಾಗಬೇಕಾದಂತಹ ಪ್ರಸಂಗ ನಳನಿಗೆ ಬಂದು ಹೋಗಿದೆ. ಈ ಸ್ಥಿತಿಯಲ್ಲಿ ನಳನಿಗೆ ತನ್ನ ದಮಯಂತಿಯನ್ನು ಜೊತೆಗಿಟ್ಟುಕೊಂಡ್ರೆ ಆಕೆಗೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತದೆ ಅಂತ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಇದು ನಳನಲ್ಲಿ ಕಲ್ಯಾವೇಶದಿಂದ ಉಂಟಾದ ಉತ್ತರಾವಸ್ಥೆ. ನಳ ಈಗ ಯೋಚನೆ ಮಾಡ್ತಾನೆ. ದಮಯಂತಿಯ ಜೊತೆಗೆ ಒಂದಷ್ಟು ದೂರ ಮತ್ತೆ ಸಾಗಿ ಹೋಗಿದ್ದಾನೆ. ಸಾಗಿ ಹೋದವ ಅಲ್ಲಿ 4 ಮಾರ್ಗಗಳು ಸೇರುವ ಜಾಗ ಸಿಕ್ಕಿತು. ಕಾಡನ್ನು ಬಿಟ್ಟು ಹೊರಗೆ ಬಂದಾಗ 4 ಮಾರ್ಗ ಸೇರುವ ಜಾಗ. ಈ ಜನರು ಓಡಾಡ್ತಕ್ಕಂತಹ ಜಾಗದಲ್ಲಿ ನಾವಿಬ್ಬರು ಓಡಾಡ್ತಕ್ಕಂಥದ್ದು ಸರಿ ಇರುವುದಿಲ್ಲ ಅಂತ ಅನಿಸಿತು ನಳನಿಗೆ. ಅವ ಆ ಮಾರ್ಗವನ್ನು ನೋಡ್ತಾನೆ. ಈ ಮಾರ್ಗ ಆ ಕಡೆ ಹೋದರೆ ವಿದರ್ಭ ದೇಶಕ್ಕೆ ಹೋಗ್ತದೆ, ಈ ಮಾರ್ಗದಲ್ಲಿ ಈ ಕಡೆ ಹೋದರೆ ಅಯೋಧ್ಯೆಗೆ ಹೋಗಿ ಸಾಗ್ತದೆ, ಮತ್ತೊಂದು ಮಾರ್ಗದಲ್ಲಿ ಹಿಂದಕ್ಕೆ ಸರಿಯಿತು ಅಂತಾದರೆ ಅದು ದಕ್ಷಿಣಾಪಥಕ್ಕೆ ಹೋಗಿ ಸೇರ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಂತಹ ನಳ ದಮಯಂತಿಯನ್ನು ಕುರಿತು ಹೇಳ್ತಾನೆ. ಯೇಷ ವಿಂಧ್ಯ ಮಹಾಶೈಲ ಪಯೋಷ್ಣೀಚ ಸಮದ್ರಗ ಆಶ್ರಮಾಶ್ಚ ಮಹರ್ಷೀಣಾಂ ಬಹುಮೂಲ ಫಲಾನ್ವಿತಾ ಯೇಷ ಪಂಥ ವಿದರ್ಭಾಣಾಂ ಯೇಷ ಗಚ್ಚತಿ ಕೋಸಲಾನ್. ದಮಯಂತಿಗೆ ಹೇಳ್ತಾನೆ, ನೋಡು, ಈ ಮಾರ್ಗದಲ್ಲಿ ಹಾಗೆ ಹೋದರೆ ವಿದರ್ಭ ದೇಶಕ್ಕೆ ಹೋಗ್ತದೆ, ಇನ್ನೊಂದು ಮಾರ್ಗದಲ್ಲಿ ಹೋಯಿತು ಅಂತಾದರೆ ಅದು ಕೋಸಲ ದೇಶಕ್ಕೆ ಹೋಗ್ತದೆ. ಈ ವಿದರ್ಭಕ್ಕೆ ಹೋಗಬೇಕಾದರೆ ಮಧ್ಯದಲ್ಲಿ ಪರ್ವತ ಅಂತ ಒಂದು ದೇಶ ಸಿಗ್ತದೆ. ಪರ್ವತ ಸಿಗುವುದಲ್ಲ, ಪರ್ವತ ಅಂತ ಒಂದು ದೇಶ. ಅಲ್ಲಿಗೆ ಪರ್ವತ ರಾಜ ಅಂತ ಒಬ್ಬ ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಪರ್ವತ ದೇಶವನ್ನು ದಾಟಿ ಹೋಯಿತು ಅಂತ ಹೇಳಿದರೆ ಅಲ್ಲಿ ಮತ್ತೊಂದು ಪಯೋಷ್ಣಿ ಅಂತ ಒಂದು ನದಿ ಸಿಗ್ತದೆ. ಆ ಪಯೋಷ್ಣಿ ನದಿ ನೇರವಾಗಿ ಸಮುದ್ರವನ್ನು ಸೇರತಕ್ಕಂತಹ ನದಿ. ಆ ನದಿಯನ್ನು ದಾಟುವುದಕ್ಕೆ ಅಲ್ಲಿ ಬೇಕಾದಷ್ಟು ದಾರುಕರಿದ್ದಾರೆ. ಅದನ್ನು ದಾಟಿಸುವುದಕ್ಕೆ ಬೆಸ್ತರು ಬಹಳಷ್ಟು ಮಂದಿ ಇದ್ದಾರೆ. ಅವರು ನದಿಯನ್ನು ದಾಟಿಸ್ತಾರೆ. ಆ ನದಿಯನ್ನು ದಾಟಿತು ಅಂತಾದರೆ ಅಲ್ಲಿಂದ ಕೆಲವೇ ಸಮಯದಲ್ಲಿ ಬರೀ 2 ದಿವಸ ನಡ್ಕೊಂಡು ಹೋಯಿತು ಅಂತಾದರೆ ವಿದರ್ಭ ದೇಶ ಸಿಗ್ತದೆ ಅಂತ ಎಲ್ಲ ವರ್ಣನೆ ಮಾಡುವುದಕ್ಕೆ ಶುರು ಮಾಡಿದ. ಇದನ್ನು ಕೇಳಿ ದಮಯಂತಿಗೆ ಕಣ್ಣಲ್ಲಿ ನೀರು ಬರುವುದಕ್ಕೆ ಪ್ರಾರಂಭ ಆಯಿತು. ಯಾಕಂದರೆ ಇವನು ಏನು ಅಭಿಪ್ರಾಯದಿಂದ ಹೇಳ್ತಾ ಇದ್ದಾನೆ, ನಿನ್ನ ತವರು ಮನೆಗೆ ಹೆಚ್ಚು ದೂರ ಇಲ್ಲ ಇಲ್ಲಿಂದ, ಹೀಗೆ ಹೋದರೆ ಪಯೋಷ್ಣಿ ಪರ್ವತ ಸಿಗ್ತದೆ, ಪರ್ವತ ದಾಟಿದ ಮೇಲೆ ಪಯೋಷ್ಣಿ ನದಿ ಸಿಗ್ತದೆ, ಪಯೋಷ್ಣಿ ನದಿ ದಾಟಿತು ಅಂತಾದರೆ ಆಮೇಲೆ ವಿದರ್ಭ ದೇಶ ಸಿಗ್ತದೆ, ಅರ್ಥಾತ್ ನೀನು ತವರು ಮನೆಗೆ ಹೋಗುವುದು ಭಾರಿ ಒಳ್ಳೆಯದು ಅಂತ. ಇದು ಧ್ವನಿಯಿಂದ ಹೇಳ್ತಾ ಇದ್ದಾನೆ, ಶಬ್ದದಿಂದ ಹೇಳುವುದಿಲ್ಲ. ತಾನು ಹೇಳುವ ಶಬ್ದದ ಮೂಲಕ ಧ್ವನಿಸ್ತಾ ಇದ್ದಾನೆ. ಯಾಕಂದರೆ ನೇರವಾಗಿ ಹೇಳುವುದಕ್ಕೆ ಆತನಿಗೆ ಶಕ್ತಿ ಇಲ್ಲ. ಆಕೆ ಸಹಧರ್ಮಿಣಿ. ಕಷ್ಟದಲ್ಲಿರಬೇಕಾದ್ರೆ, ಸುಖದಲ್ಲೂ ಇರಬೇಕಾದ್ರೆ ಜೊತೆಗೇ ಇರಬೇಕಾದವಳು ಸಹಧರ್ಮಿಣಿ. ಅದೇ ಮನಸ್ಥಿತಿಯಲ್ಲುಳ್ಳಂತಹ ದಮಯಂತಿಯನ್ನು ಕುರಿತು ನೀನೀಗ ನನ್ನನ್ನು ಬಿಟ್ಟು ನಿನ್ನ ತವರು ಮನೆಗೆ ಹೋಗು ಅಂತ ನೇರವಾಗಿ ಹೇಳುವುದಕ್ಕೆ ಧೈರ್ಯ ಇಲ್ಲ. ಅದಕ್ಕೋಸ್ಕರ ಹೀಗೆ ಹೋದರೆ ಹಾಗೆ ಹೋದರೆ ಮಾರ್ಗ ಹೀಗಿದೆ, ಅಲ್ಲಿ ಹೋದರೆ ವಿದರ್ಭ ಸಿಗ್ತಾ ಇದೆ ಅಂತ ಧ್ವನಿಸ್ತಾ ಇದ್ದಾನೆ. ಅದನ್ನು ಕೇಳಿ ಇವಳು ದುಃಖ ಆಗ್ತದೆ ಇವಳಿಗೆ. ಅವಳು ಹೇಳ್ತಾಳೆ, ಉದ್ವೇಜತೆ ಮೇ ಹೃದಯಂ ಸೀದಂತ್ಯಂಗಾನಿ ಸರ್ವಶಃ ತವ ಪಾರ್ಥಿವ ಸಂಕಲ್ಪಂ ಚಿಂತಯಂತ್ಯಾ ಪುನಃ ಪುನಃ. ಓ ರಾಜ, ನಿನ್ನ ಸಂಕಲ್ಪ ನನಗೆ ಅರ್ಥ ಆಗ್ತಾ ಇದೆ. ಏನಾದರೂ ಮಾಡಿ ಈ ದಮಯಂತಿಯನ್ನು ಒಂದು ಸಾಗ ಹಾಕಬೇಕು ಅಂತ ತೀರ್ಮಾನಿಸಿದ್ದೀನಿ ನಾನು. ಅಂದರೆ ನಿನ್ನ ಜೊತೆಗೆ ನಾನಿದ್ದರೆ ನನ್ನನ್ನು ರಕ್ಷಣೆ ಮಾಡುವುದು ಕಷ್ಟ ಅಂತ ನಿನಗೆ ಅನ್ನಿಸುವುದಕ್ಕೆ ಪ್ರಾರಂಭ ಆಗಿದೆ. ಇದನ್ನು ನಾನು ಯೋಚನೆ ಮಾಡ್ತಾನೆ ನನ್ನ ಹೃದಯ ಸೀಳಿ ಹೋದ ಹಾಗೆ ಆಗ್ತಾ ಇದೆ. ಆದರೆ ನಾನು ಹೇಗೆ ಅಂತ ನನ್ನ ಅಪ್ಪನ ಮನೆಗೆ ಹೋಗಬೇಕು ಹೇಳು. ಹೃತರಾಜ್ಯಂ ಹೃತದ್ರವ್ಯಂ ವಿವಸ್ತ್ರಂ ಕೃಚ್ಛ್ರಮಾನ್ವಿತಂ
ಕಥಮುತ್ಸೃಜ್ಯ ಗಚ್ಚೇಯಂ ಅಹಂ ತ್ವಾಂ ವಿಜನೇ ಜನೇ. ಈ ವಿಜನ ಜನ, ಎಲ್ಲೂ ಜನರಿಲ್ಲದೇ ಇರತಕ್ಕಂತಹ ಈ ಕಾಡಿನಲ್ಲಿ ನಿನ್ನೊಬ್ಬನನ್ನು ಬಿಟ್ಟು ನಾನು ಹೋಗಬೇಕಾ? ಎಂತಹ ಸ್ಥಿತಿ ನಿನಗೆ ಬಂದು ಹೋಗಿದೆ. ಹೃತರಾಜ್ಯಂ, ರಾಜ್ಯ ನಿನ್ನ ಕೈಯಲ್ಲಿಲ್ಲ. ಹೃತದ್ರವ್ಯಂ, ಸಂಪೂರ್ಣ ದ್ರವ್ಯವನ್ನು ಕಳ್ಕೊಂಡಿದ್ದಿ. ಅಷ್ಟೇ ಅಲ್ಲ, ವಿವಸ್ತ್ರಂ, ಶರೀರದಲ್ಲಿ ಧಾರಣೆ ಮಾಡುವುದಕ್ಕೆ ಬಟ್ಟೆಯೂ ಇಲ್ಲದೇ ಇರತಕ್ಕಂತಹ ಪ್ರಸಂಗ ಬಂದು ಹೋಗಿದೆ. ಕೃಚ್ಛ್ರಂ ಅನ್ವಿತಂ, ಸಿಕ್ಕಾಬಟ್ಟೆ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನೀನು ಬಂದು ಬಿದ್ದಿದ್ದಿ. ಈ ಸ್ಥಿತಿಯಲ್ಲಿ ನಿನ್ನನ್ನು ಒಬ್ಬನನ್ನು ಇಲ್ಲಿ ತ್ಯಜಿಸಿ ನಾನು ಒಬ್ಬಳೇ ಹೋಗಿ ಅಲ್ಲಿ ಖುಷಿಯಾಗಿರಬೇಕಾ? ನಚ ಭಾರ್ಯಾ ಸಮಃ ಕಿಂಚಿತ್. ಶಾಸ್ತ್ರ ಏನು ಹೇಳ್ತದೆ? ಒಬ್ಬ ಪುರುಷ ಅವ ಎಷ್ಟೇ ಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಕೂಡ ಆತನಿಗೆ ಅನುವರ್ತಿನಿಯಾಗಿ ಅವನ ಕಷ್ಟದಲ್ಲಿ ಸಮಪಾಲು ಕಷ್ಟವನ್ನು ಸ್ವೀಕರಿಸತಕ್ಕಂತಹ ಭಾರ್ಯಾ ಜೊತೆಗಿದ್ದಾಳೆ ಅಂತ ಆದರೆ ಅವನಿಗೆ ಆ ಕಷ್ಟವೆಲ್ಲವೂ ಕಷ್ಟವೇ ಅಂತ ಅನಿಸುವುದಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಪತ್ನಿ ಸಹಾಯನಾದಂತಹ ವ್ಯಕ್ತಿ ಅದೆಷ್ಟೇ ಕೃಚ್ಛ್ರವನ್ನು ಅನುಭವಿಸ್ತಾ ಇದ್ದರೂ ಕೂಡ ಅವನಿಗೆ ಅದು ಕಷ್ಟ ಅಂತ ಅನ್ನಿಸುವುದಿಲ್ಲ ಅಂತ ಧರ್ಮಶಾಸ್ತ್ರ ಇದೆ. ಹಾಗಿರುವಾಗ ನಾನು ನಿನ್ನನ್ನು ಬಿಟ್ಟು ಹೋಗಿ ಇನ್ನಷ್ಟು ಕಷ್ಟದಲ್ಲಿ ನಿನ್ನನ್ನು ತಳ್ಳಬೇಕಾ? ಈ ಧರ್ಮಶಾಸ್ತ್ರದ ಮಾತು ಬಹಳ ಸುಂದರ. ಅವಳು ಹೇಳ್ತಾಳೆ, ನಚ ಭಾರ್ಯಾ ಸಮಃ ಕಿಂಚಿದ್ ವಿದ್ಯತೆ ಭೈಷಜಮ್ಮತಂ ನಿತ್ಯಂ ಹಿ ಸರ್ವದುಃಖೇಶು ಸತ್ಯಮೇತದ್ ಬ್ರವೀಮಿತೆ. ಈ ಪತ್ನಿಯಿಂದಾಗಿ ಪತಿಗೆ ಎರಡು ಪರಿಸ್ಥಿತಿ ಉಂಟಾಗ್ತದಂತೆ. ಒಂದು, ಸುಖದಲ್ಲೂ ಕೂಡ ದುಃಖವನ್ನೇ ಅನುಭವಿಸಬೇಕಾದಂತಹ ಸ್ಥಿತಿ ಇದು ಪತ್ನಿಯಿಂದ ಉಂಟಾಗ್ತದೆ. ಇನ್ನೊಂದು, ದುಃಖದಲ್ಲೂ ಕೂಡ ಸುಖವನ್ನು ಅನುಭವಿಸತಕ್ಕಂತಹ ಸ್ಥಿತಿ ಪತ್ನಿಯಿಂದ ಉಂಟಾಗ್ತದೆ. ಅದು ಪತ್ನಿಯ ವ್ಯಕ್ತಿತ್ವ ಹೇಗಿದೆ ಅನ್ನುವುದರ ಮೇಲೆ ಇದು ತೀರ್ಮಾನ ಆಗ್ತದೆ. ಅಂದರೆ ಸುಖದ ಸ್ಥಿತಿಯಲ್ಲೂ ದುಃಖವನ್ನು ಅನುಭವಿಸುವ ಸ್ಥಿತಿ ಉಂಟಾಗುವುದು ಅಂದರೆ ಏನರ್ಥ? ಸಾಮಾನ್ಯವಾಗಿ ಮನುಷ್ಯನಿಗೆ ಶರೀರವನ್ನು ಸುಡಬೇಕಾದ್ರೆ ಚಿತೆ ಬೇಕು. ಚಿತೆಯಲ್ಲಿ ಶರೀರ ಸುಟ್ಟು ಹೋಗುತ್ತೆ. ಆದರೆ ಚಿತೆ ಇಲ್ಲದೇ ಹೋದರೂ ಕೂಡ ಶರೀರವನ್ನು ಸುಡತಕ್ಕಂತಹ ಒಂದು 6 ವ್ಯಕ್ತಿತ್ವ ಇದೆ ಅಂತೆ. ಒಂದು 6 ವಿನಾಗ್ನಿನಾ ಸಂದಹತೆ ಶರೀರಂ ಅಂತ. ಅಗ್ನಿ ಇಲ್ಲದೆ ಶರೀರವನ್ನು ಸುಡತಕ್ಕಂತಹ ಒಂದು 6 ವ್ಯಕ್ತಿತ್ವಗಳು. ಅದು ಯಾವುದು ಅಂದರೆ ಕುಗ್ರಾಮವಾಸ, ಕುಜನಸ್ಯ ಸೇವಾ, ಕುಭೋಜನಂ, ಕ್ರೋಧಮುಖೀ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ವಿಧವಾ ಚ ಕನ್ಯಾ, ವಿನಾಗ್ನಿನಾ ಸಂದಹತೆ ಶರೀರಂ. ಅಗ್ನಿ ಇಲ್ಲದೆ ಮನುಷ್ಯನನ್ನು ಸುಡತಕ್ಕಂತಹ ವ್ಯಕ್ತಿತ್ವಗಳು ಅಂದರೆ ಮೊದಲನೇದು ಯಾವುದು ಅಂದರೆ ಕುಗ್ರಾಮ ವಾಸ. ಅಂದರೆ ಕುಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ದಿನನಿತ್ಯವೂ ಕೂಡ ಸತ್ತ ಹಾಗೆ ಅನುಭವ ಆಗ್ತಾ ಇರ್ತದೆ. ನಮಗೆ ಕುಗ್ರಾಮ ಅಂತ ಶಬ್ದ ಕೇಳಿದ ಕೂಡಲೇ ಅನುಭವಕ್ಕೆ ಬರುವುದೇನು ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಇರುವುದಿಲ್ಲ, ಅಥವಾ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ, ಮೊಬೈಲು ಟಚ್ ಆಗುವುದಿಲ್ಲ. ಇಂಥ ಊರನ್ನು ನಾವು ಕುಗ್ರಾಮ ಅಂತ ನಾವು ಆಲೋಚನೆ ಮಾಡ್ತೇವೆ. ಆದರೆ ಶಾಸ್ತ್ರಕಾರರು ಕುಗ್ರಾಮ ಅನ್ನುವ ಶಬ್ದಕ್ಕೆ ಹಾಗೆ ವ್ಯಾಖ್ಯಾನ ಮಾಡಲಿಲ್ಲ. ಕುಗ್ರಾಮ ಅಂದರೆ ಯಾವ ಊರಿನಲ್ಲಿ 2 ಸ್ಥಾನಗಳಿಲ್ಲವೋ, ಯಾವುದು ಒಂದು ವಿದ್ಯಾಸ್ಥಾನ ಮತ್ತೊಂದು ದೇವಸ್ಥಾನ, 2 ಇಲ್ಲದೆ ಹೋದರೆ ಅದನ್ನು ಕುಗ್ರಾಮ ಅಂತ ಕರೆಯೋದು. ಅಂದರೆ ಒಂದು ಗ್ರಾಮ ಸುಗ್ರಾಮವಾಗಬೇಕಾದ್ರೆ ಅಲ್ಲಿ 2 ಇರಬೇಕು. ಒಂದು ವಿದ್ಯಾಸ್ಥಾನ ಅಂದರೆ ಗುರುಕುಲ, ಒಂದು ವಿದ್ಯಾಲಯ, ಒಂದು ಶಾಲೆ, ಪಾಠಶಾಲೆ ಅನ್ನೋದು ಇರಬೇಕು. ಎರಡನೇದ್ದು ಅಲ್ಲಿ ಒಂದು ದೇವಸ್ಥಾನ ಇರಬೇಕು. ಅಂದರೆ ಒಬ್ಬ ವ್ಯಕ್ತಿಯಾಗಿ ಬೆಳೆಯುವುದಕ್ಕೆ ಮುಖ್ಯ ಬೇಕಾದದ್ದು ಬುದ್ಧಿ ಮತ್ತು ಮನಸ್ಸು. ಬುದ್ಧಿ ಸರಿಯಾಗಿರಬೇಕಾದರೆ ವಿದ್ಯಾಸ್ಥಾನ ಇರಬೇಕು, ಮನಸ್ಸು ಸರಿಯಾಗಿರಬೇಕಾದರೆ ದೇವಸ್ಥಾನ ಇರಬೇಕು. ದೇವಸ್ಥಾನ ಅನ್ನೋದು ಅವನ ಸಂಸ್ಕೃತಿಗೆ, ಅವನ ಧರ್ಮಕ್ಕೆ, ಅವನ ಭಾವಕ್ಕೆ ಸಂಬಂಧಪಟ್ಟದ್ದು. ವಿದ್ಯಾಸ್ಥಾನ ಅನ್ನೋದು ಅವನ ಬೌದ್ಧಿಕತೆಗೆ, ಅವನ ತಾರ್ಕಿಕತೆಗೆ, ಅವನ ಬೌದ್ಧಿಕವಾದಂತಹ ಶ್ರೇಯಸ್ಸಿಗೆ ಕಾರಣವನ್ನು ಹೇಳ್ತಕ್ಕಂತಹ ಸ್ಥಾನ. ಈ 2 ಇದ್ದರೆ ಅಂದರೆ ಉತ್ಕೃಷ್ಟವಾದಂತಹ ವಿದ್ಯೆ, ಸರಿಯಾದ ರೀತಿಯ ಸಂಸ್ಕಾರ, ಇವೆರಡೂ ಇತ್ತು ಅಂತಾದರೆ ಆ ಊರು ಸುಗ್ರಾಮವಾಗಿದೆ ಅಂತ ಅರ್ಥ. ಕುಗ್ರಾಮವಾಸ ಅಂದರೆ ಅಸಂಸ್ಕೃತವಾದ ವ್ಯಕ್ತಿಗಳು ಇರತಕ್ಕಂತಹ, ಯಾವ ಊರಿನಲ್ಲಿ ಸರಿಯಾದ ಬುದ್ಧಿ ನೆಟ್ಟಗಿರುವ ವ್ಯಕ್ತಿಗಳಿಲ್ಲವೋ ಅಂತಹ ಊರು. ದೇವಸ್ಥಾನ ಮತ್ತು ವಿದ್ಯಾಸ್ಥಾನಗಳು ಇಲ್ಲದ ಊರಿನಲ್ಲಿ ಇವ ಟ್ರಾನ್ಸ್ಫರ್ ಆಗಿ ಹೋಗಿ ಅಲ್ಲಿ 1-2 ತಿಂಗಳು ಬೆಳೆದ ಅಂದರೆ ಗೊತ್ತಾಗುತ್ತೆ ಅವನಿಗೆ, ಇದು ನಾನು ಸಾಯ್ತಾ ಇದ್ದೇನೋ ಬದುಕ್ತಾ ಇದ್ದೇನೋ, ಒಂದು ಬಾರಿ ಈ ಊರು ಬಿಟ್ಟು ಬೇರೆ ಕಡೆಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದರೆ ಸಾಕು ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಇದು ಒಂದು ವಿನಾಗ್ನಿನಾ ಸಂದಹತೆ ಶರೀರಂ ಅಂತ. ಎರಡನೇದು ಯಾವುದು ಅಂದರೆ ಕುಜನಸ್ಯ ಸೇವಾ, ಅಂದರೆ ಕೆಟ್ಟ ವ್ಯಕ್ತಿಗಳ ಕೈ ಕೆಳಗೆ ಕೆಲಸ ಮಾಡಬೇಕಾದ ಪ್ರಸಂಗ ಬಂದರೆ ಆ ಪರಿಸ್ಥಿತಿ ಹೇಗಿರ್ತದೆ ಅಂತ ಕೆಲವರಿಗೆ, ಕೆಲಸ ಮಾಡಿದವರಿಗೆ ಗೊತ್ತಿರ್ತದೆ. ಅದು ಬಾಸ್ ಕೆಟ್ಟವನಾಗಿದ್ದು ಅವನ ಕೆಳಗೆ ಇವನು ಕೆಲಸ ಮಾಡಬೇಕು ಅನ್ನುವ ಪ್ರಸಂಗ ಬಂದರೆ ಆ ಪ್ರಸಂಗ ದಿನನಿತ್ಯವೂ ಸತ್ತ ಹಾಗೆ ಬದುಕಬೇಕಾಗುತ್ತೆ ಅವ. ಮೂರನೇದು ಯಾವುದು? ಕುಗ್ರಾಮವಾಸ ಕುಜನಸ್ಯ ಸೇವಾ ಕುಭೋಜನಂ ಅಂತ. ಒಂದು ಅಡಿಗೆ ಮಾಡಿ ಹಾಕ್ತಾರೆ, ಅದನ್ನು ತಿನ್ನುವುದಕ್ಕೆ ಈ 2 ಕೈ ಸಾಕಾಗೋದಿಲ್ಲ ಅಂತಾನೆ. ಓ ಅಮ್ಮ, ನಿನ್ನ ಅಡಿಗೆ ತಿನ್ನುವುದಕ್ಕೆ ಕನಿಷ್ಠ 5 ಕೈ ಆದರೂ ದೇವರು ಕೊಡಬೇಕಿತ್ತು, ಯಾಕಾದರೂ 2 ಕೈ ಕೊಟ್ಟ? ಯಾಕೆ 5 ಕೈ ಯಾಕೆ?
ಒಂದು ಅದರಲ್ಲಿದ್ದ ಕೂದಲುಗಳನ್ನು ತೆಗೆದು ಬದಿಯಲ್ಲಿಡುವುದಕ್ಕೆ, ಇನ್ನೊಂದು ಅದರ ಕಲ್ಲುಗಳನ್ನು ಬೇರ್ಪಡಿಸಿ ಬದಿಯಲ್ಲಿಡುವುದಕ್ಕೆ, ಇನ್ನೆರಡು ಕೈಗಳು ಬೇಕು, ಯಾಕಂದರೆ ಅದನ್ನು ತಿಂದ ಮೇಲೆ ಹೊಟ್ಟೆ ಹೊಡ್ಕೊಳ್ಳುವುದಕ್ಕೆ 2 ಕೈಗಳು ಬೇಕಂತೆ. ಅಷ್ಟು ಕೆಟ್ಟ ಭೋಜನವನ್ನು ದಿನನಿತ್ಯ ಅವ ಉಣಬೇಕಾದಂತಹ ಪ್ರಸಂಗ ಬಂತು ಅಂತಾದರೆ ಅವ ಬದುಕಿದ್ದು ಸತ್ತ ಹಾಗೆ. 4ನೇದ್ದು ಯಾವುದು ಅಂತ ಹೇಳಿದರೆ ಕ್ರೋಧಮುಖೀಚ ಭಾರ್ಯ. ಮನೆಗೆ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬರ್ತಾ ಇರುವಾಗ ಬಾಗಿಲಲ್ಲೇ ಲಟ್ಟಣಿಗೆ ಹಿಡ್ಕೊಂಡು ಒಂದು ಪತ್ನಿ ನಿಲ್ತಾಳೆ ಅಂತಾದರೆ ಆ ಮನೆಯಲ್ಲಿ ಅವ ಬದುಕುವುದಕ್ಕಿಂತ ಸಾಯುವುದು ಎಷ್ಟು ಒಳ್ಳೆಯದು. ಯಾವ ವಿಷಯ ಹೇಳಿದರೂ ಕೂಡ ಕ್ರೋಧಮುಖೀಚ ಭಾರ್ಯ. ಏನು ಮಾತಾಡಿದರೂ ಮುಖದಲ್ಲಿ ಸಿಟ್ಟನ್ನೇ ತೋರಿಸ್ತಕ್ಕಂತಹ ಭಾರ್ಯೆ ಮನೆಯಲ್ಲಿದ್ದಾಳೆ ಅಂತಾದರೆ ಅದು ವಿನಾಗ್ನಿನ ಸಂದಹತೆ ಶರೀರಂ. ಕೊನೆಗೆ ಮೂರ್ಖಶ್ಚ ಪುತ್ರ. ಒಬ್ಬ ಮಗ ಇದ್ದಾನೆ, ಅವನಿಗೆ ಏನು ಹೇಳಿದರೂ ಅರ್ಥ ಆಗೋದಿಲ್ಲ. ಅವನನ್ನು ಯಾವ ಶಾಲೆಗೆ ಸೇರಿಸಿದರೂ ಕೂಡ ಶಾಲೆಯವರೇ ತಂದು ಮನೆಯಲ್ಲಿ ಬಿಟ್ಟು ಹೋಗ್ತಾರೆ, ಇನ್ನೊಂದು ಸಲ ಕಳಿಸಬೇಡಿ ಅಂತ ಹೇಳ್ತಾರೆ. ಇಂಥ ಮಗ ಮನೆಯಲ್ಲಿದ್ದಾನೆ ಅಂತಾದರೆ ಅವನಿಗೆ ಮತ್ತೆ ಬೆಂಕಿ ಬೇಕು ಅಂತಿಲ್ಲ ಅವನನ್ನು ಸುಡುವುದಕ್ಕೆ. ವಿಧವಾಚ ಕನ್ಯಾ. ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾಳೆ, ಆದರೆ ಕುಂಕುಮಾಳಿಸಿಕೊಂಡು ಮನೆಯಲ್ಲೇ ಬಂದು ಬಿದ್ದಿದ್ದಾಳೆ ಅಂತಾದರೆ ಆಕೆಯನ್ನು ನೋಡ್ತಾ ಇದ್ದ ಹಾಗೆ ಇವನ ಕರುಳು ಕಿತ್ತು ಬಂದ ಹಾಗೆ ಆಗ್ತಾ ಇರ್ತದೆ. ಈ ಪರಿಸ್ಥಿತಿ ಏನಿದೆ, ಇದಿಷ್ಟು ವಿನಾಗ್ನಿನ ಸಂದಹತೆ ಶರೀರಂ, ಇದು ದುಃಖಕರವಾದಂತಹ ವಿಷಯ. ಆದರೆ ಕುಗ್ರಾಮ ವಾಸ ಇದೆ, ಕುಭೋಜನದ ಪರಿಸ್ಥಿತಿ ಇದೆ, ಕುಜನ ಸೇವೆಯನ್ನು ನಡೆಸ್ತಾ ಇದ್ದಾನೆ. ಆದರೆ ಆತನ ವಶವರ್ತಿಯಾಗಿದ್ದುಕೊಂಡು ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆತನಿಗೆ ದುಃಖದಲ್ಲೂ ಕೂಡ ಸಲಹೆ ಸೂಚನೆಗಳನ್ನು ಕೊಡತಕ್ಕಂತಹ ಅನುರತಳಾದಂತಹ ಅನುಸಕ್ತಳಾದಂತಹ ಒಬ್ಬ ಪತ್ನಿ ಮನೆಯಲ್ಲಿದ್ದಾಳೆ ಅಂತಾದರೆ ಅವ ಅದನ್ನೆಲ್ಲ ಸಹಿಸಿಕೊಂಡು ಬದುಕಬಲ್ಲ. ಆದ್ದರಿಂದ ಪತ್ನಿಯಿಂದಾಗಿ ಮನುಷ್ಯನ ಜೀವನದಲ್ಲಿ ಎಂತಹ ಕ್ಲೇಶಗಳು ಕೂಡ ಒಂದು ಹಂತದಲ್ಲಿ ಸುಖಮಯವಾಗಿ ಪರಿವರ್ತಿತವಾಗ್ತವೆ. ಆದರೆ ಇವತ್ತು ಇಷ್ಟು ದುಃಖ ಕ್ಲೇಶಾವಸ್ಥೆಯನ್ನು ಹೊಂದಿರತಕ್ಕಂತಹ ನಳನನ್ನು ಸಹಧರ್ಮಿಣಿಯಾದಂತಹ ನಾನು ತ್ಯಜಿಸಿ ಇನ್ನೊಂದು ಊರಲ್ಲಿ ಹೋಗಿ ಆನಂದವಾಗಿ ತವರು ಮನೆಯಲ್ಲಿ ಬದುಕಬೇಕು ಅಂತ ನೀನು ಹೇಳ್ತಾ ಇದೆಯಲ್ಲ, ಇದು ಹೇಗೆ ಆಗಲಿಕ್ಕೆ ಸಾಧ್ಯ? ನಾಸ್ತಿ ಭಾರ್ಯಾ ಸಮಂ ಮಿತ್ರಂ ನರಸ್ಯ ಆರ್ತಸ್ಯ ಭೇಷಜಂ. ಆರ್ತ ದುಃಖಿತನಾದಂತಹ ನರನಿಗೆ ಪತ್ನಿ ಸಮವಾದಂತಹ ಮತ್ತೊಬ್ಬ ಮಿತ್ರ ಇಲ್ಲ. ಸುಖ ದುಃಖಗಳನ್ನು ಸಮ ಮಾಡಿಕೊಂಡು ಬದುಕತಕ್ಕಂತಹ ಶರೀರ ಬೇರೆಯಾದರೂ ಕೂಡ ಆತ್ಮ ಒಂದು ಅನ್ನುವ ಸ್ಥಿತಿಯಲ್ಲಿ ಬದುಕತಕ್ಕಂತಹ ವ್ಯಕ್ತಿತ್ವ ಸತಿಪತಿ ಅಂತಕ್ಕಂತಹ ವ್ಯಕ್ತಿತ್ವ. ಆದ್ದರಿಂದ ಪತ್ನಿ ಅನ್ನುವ ಶಬ್ದದಲ್ಲೇ ಪತಿ ಅನ್ನುವ ಶಬ್ದಕ್ಕೆ ನಕಾರ ಸೇರಿಕೊಂಡಿದೆ. ಪತ್ಯುರ್ನೋ ಯಜ್ಞ ಸಂಯೋಗೇ ಅಂತ ಪಾಣಿನಿ ಸೂತ್ರವನ್ನೇ ಬರೀತಾನೆ. ಅಲ್ಲಿ ಪತಿ ಅನ್ನುವ ಶಬ್ದದ ಜೊತೆಗೆ ಸೇರಿದಂತಹ ಹೆಂಡತಿಗೆ ಪತ್ನಿ ಅನ್ನುವ ಹೆಸರು ಯಾಕಾಯಿತು ಅಂತ ಹೇಳಿದರೆ ಯಜ್ಞ ಸಂಯೋಗ ಇದೆ ಅನ್ನುವ ಕಾರಣದಿಂದ. ಯಜ್ಞ ಸಂಯೋಗ ಅಂದರೆ ದುಃಖದ ಕಾರ್ಯಗಳಲ್ಲಿ ದುಃಖದ ಸಂಯೋಗ, ಸುಖದ ಕಾರ್ಯಗಳಲ್ಲಿ ಸುಖದ ಸಂಯೋಗ. ಅದು ಸುಖ ದುಃಖಗಳಲ್ಲಿ ಇಬ್ಬರಲ್ಲೂ ಅವಿನಾಭಾವ ಇದ್ದಾಗ ಮಾತ್ರ ಆಕೆ ಪತ್ನಿ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಿರುವಾಗ ನಾನು ನಿನ್ನನ್ನು ಬಿಟ್ಟು ಈ ದುಃಖದ ಸ್ಥಿತಿಯಲ್ಲಿ ಹೇಗೆ ತಾನೇ ನನ್ನ ತವರು ಮನೆಗೆ ಹೋಗಿ ಬದುಕುವುದಕ್ಕೆ ಸಾಧ್ಯ? ಇದು ಅಸಾಧ್ಯ. ಕೊನೆಗೆ ಆಕೆ ಹೇಳ್ತಾಳೆ, ಒಂದು ವೇಳೆ ನಾನು ತವರು ಮನೆಯಲ್ಲಿ ಹೋಗಿ ಇರಬೇಕು ಅನ್ನುವುದೇ ನಿನ್ನ ಅಭಿಪ್ರಾಯ ಆಗಿದ್ದರೆ ನೀನು ನನ್ನ ಜೊತೆಗೆ ಯಾಕೆ ಬರಬಾರ್ದು ಅಂತ ಕೇಳ್ತಾಳೆ. ಯದಿ ಚಾಯಂ ಅಭಿಪ್ರಾಯ ತವ ರಾಜನ್ ಭವಿಷ್ಯತಿ ಸಹಿತಾವೇವ ಗಚ್ಚಾವಹ ವಿದರ್ಭಾನ್ ಯದಿ ಮನ್ಯಸೇ. ಹೀಗಿದ್ದು ತವರು ಮನೆಗೆ ಹೋಗಬೇಕು ಅನ್ನುವುದೇ ನಿನ್ನ ಅಭಿಪ್ರಾಯ ಹೌದಾದರೆ ಸಹಿತಾವೇವ ಗಚ್ಚಾವಹ, ನಾನು ಒಬ್ಬಳೇ ಯಾಕೆ ಹೋಗಬೇಕು, ನೀನು ಬಾ, ಹೇಗೂ ಕಷ್ಟ ಬಂದಿದೆ, ಕಷ್ಟ ಬಂದಾಗ ತವರು ಮನೆಯೇ ಗತಿ, ಹೋಗುವ ಇಬ್ಬರು ಕೂಡ ಅಂತ. ನೋಡಿ, ವಸ್ತುತಃ ಈ ನಿರ್ದೇಶನ ಅತ್ಯಂತ ಸರಿಯಾದದ್ದು ನಮಗೆ ಅನಿಸುತ್ತೆ. ಹೌದು, ತುಂಬ ಕಷ್ಟ ಆಗಿದೆ, ಊರು ಬಿಡಬೇಕಾದ ಪ್ರಸಂಗ ಬಂದಿದೆ, ರಾಜ್ಯ ತಪ್ಪಿ ಹೋಗಿದೆ. ಆದ್ದರಿಂದ ಮಾವನ ಮನೆಯಲ್ಲಿ ಒಂದು ಕೆಲವು ಸಮಯ ಆದರೂ ಇದ್ದು ಆಮೇಲೆ ಏನು ಚಿಕ್ಕ ಬಿಸಿನೆಸ್ ಪ್ರಾರಂಭ ಮಾಡಿ ಹೇಗಾದರೂ ಆಮೇಲೆ ಬದುಕಿಕೊಳ್ಳುವುದಕ್ಕೆ ಪ್ರಯತ್ನಿಸ್ಬೋದು. ಈಗಂತೂ ಸದ್ಯಕ್ಕೆ ಆಶ್ರಯ ಪಡೆಯುವುದಕ್ಕೆ ಮಾವನ ಮನೆಗೆ ಹೋಗಬಹುದಲ್ವಾ? ಇತ್ಯುಕ್ತ ಸತದಾದೇವ್ಯ ನಳೋ ವಚನಮಬ್ರವೀತ್. ಇದಕ್ಕೆ ನಳ ಉತ್ತರಿಸ್ತಾನೆ, ಇದು ಅಸಾಧ್ಯ ಅಲ್ವಾ, ನಿನಗೆ ಗೊತ್ತಿದ್ದು ಹೀಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ, ಅದು ಹೋಗುವುದು ತಪ್ಪು. ಯಾಕೆ ತಪ್ಪು ಅಂತ ಹೇಳಿದರೆ ಅವ ಹೇಳ್ತಾನೆ, ನಾನು ರಾಜನಾಗಿರಬೇಕಾದ್ರೆ ನಿನ್ನ ಕೈಯನ್ನು ಹಿಡಿದದ್ದು, ನಿನ್ನ ತಂದೆ ರಾಜನಾದಂತಹ ನನಗೆ ಧಾರೆ ಎರೆದು ಕೊಟ್ಟದ್ದು ನಿನ್ನನ್ನು. ಆದ್ದರಿಂದ ರಾಜನಾಗಿ ನಿನ್ನ ಸಮಗ್ರ ಜೀವನದ ಜವಾಬ್ದಾರಿಯನ್ನು ಹೊತ್ತು ನಿಂತವ ನಾನು. ಅಂಥಲ್ಲಿ ಯಾವ ಮನೆಯಿಂದ ನಾವು ಒಂದು ವಸ್ತುವನ್ನು ಪಡೆದಿದ್ದವು ದಾನವನ್ನಾಗಿ ಸ್ವೀಕರಿಸಿದ್ದೇವೋ ಆ ಮನೆಯಲ್ಲಿ ಹೋಗಿ
ಯಾರನ್ನು ದಾನವನ್ನಾಗಿ ಪಡೆದಿದ್ದವೋ, ಯಾರನ್ನು ರಕ್ಷಣೆಯ ಭಾರವನ್ನು ನಾವು ಹೊತ್ತಿದ್ದೇವೋ ಅವರ ರಕ್ಷಣೆಯ ಭಾರವನ್ನು ಅವರಿಗೆ ಹೊರಿಸಿ ಅದರ ಜೊತೆಗೆ ದಾನವನ್ನು ಪಡೆದಂತಹ ವ್ಯಕ್ತಿಯ ರಕ್ಷಣೆಯ ಭಾರವನ್ನು ಹೊರಿಸತಕ್ಕಂಥದ್ದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಎರಡನೆಯದ್ದು, ಕಥಂ ಸಮೃದ್ಧೋ ಗತ್ವಾಹಂ ತವ ಹರ್ಷ ವಿವರ್ಧನ ಕೃಪಣೋದ್ಯ ಗಮಿಷ್ಯಾಮಿ ತವ ಶೋಕ ವಿವರ್ಧನ. ತನ್ನ ಪತ್ನಿಯ ಮನೆಗೆ, ಅರ್ಥಾತ್ ಪತ್ನಿಯ ತವರು ಮನೆಗೆ ಒಬ್ಬ ಅಳಿಯ ಹೋಗಬೇಕು. ಹೇಗೆ ಹೋಗಬೇಕು ಅಂದರೆ ತನ್ನ ಅರ್ಧಾಂಗಿಯಾದಂತಹ ಪತ್ನಿಗೆ ಹರ್ಷವಾಗುವ ಹಾಗೆ ಹೋಗಬೇಕು. ಅಲ್ಲಿಗೆ ಸಮೃದ್ಧನಾದಂತಹ ಅಳಿಯ ಆ ಮನೆಯನ್ನು ಪ್ರವೇಶಿಸಿದ ಅಂತ ಹೇಳಿದರೆ ಆ ಮನೆಯಲ್ಲಿ ಉತ್ಸವವೋ ಉತ್ಸವ ಅನ್ನುವ ಒಂದು ಭಾವ ಮೂಡಿ ಬರಬೇಕು. ಆದರೆ ಈಗ ಹಾಗಿಲ್ಲ. ನಿನ್ನ ಜೊತೆಗೆ ನಾನು ಬಹಳ ಬಾರಿ ಹೋದದ್ದಿದೆ ತವರು ಮನೆಗೆ, ಆದರೆ ಪತ್ನಿಯಾದಂತಹ ನಿನಗೆ ಅದೆಷ್ಟು ಸಂತೋಷ, ಗಂಡನ ಜೊತೆಗೆ ಈ ಮನೆಗೆ ಬಂದಿದ್ದೇನೆ ಅಂತ ಆನಂದ. ಆದರೆ ಇವತ್ತು ನಾನು ನಿನ್ನ ಜೊತೆಗೆ ನಾನು ಹೋಗುವುದಲ್ಲ, ನನ್ನ ಜೊತೆಗೆ ನೀನು ಇಲ್ಲಿಯ ತನಕ ತವರು ಮನೆಗೆ ಹೋಗ್ತಾ ಇದ್ದಿ. ಆದರೆ ಇವತ್ತು ನನ್ನ ಜೊತೆಗೆ ನೀನು ಹೋಗುವುದಲ್ಲ, ನಿನ್ನ ಜೊತೆಗೆ ನಾನು ಅಲ್ಲಿಗೆ ಹೋಗೋದು. ಅಂದರೆ ನೀನು ಕರ್ಕೊಂಡು ಅಯ್ಯೋ ಪಾಪ ಒದ್ದಾಡ್ತಾ ಇದ್ದಿ, ನಮ್ಮ ಅಪ್ಪನ ಮನೆಯಲ್ಲಾದರೂ ಬದುಕು ಅಂತ ನೀನು ಕರ್ಕೊಂಡು ಹೋಗೋದು. ಈ ಪ್ರಸಂಗದಲ್ಲಿ ನಾನು ಆ ಮನೆಗೆ ಬಂದರೆ ನೀನಾದರೂ ಸುಖವಾಗಿ ನನ್ನನ್ನು ಕರ್ಕೊಂಡು ಹೋಗ್ತೀಯೋ? ಕಣ್ಣಲ್ಲಿ ನೀರು ಹಾಕಿಕೊಂಡು ಅಪ್ಪನ ಮುಂದೆ ಕರ್ಕೊಂಡು ಹೋಗಿ ನನ್ನ ಗಂಡನಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅನ್ನೋ ಪ್ರಸಂಗ ಬಂದು ಹೋಗಿದೆ, ನೀನು ಅವಕಾಶ ಮಾಡಿಕೊಡಬೇಕು ಅಂತ ಕೇಳಬೇಕು. ಇಲ್ಲಿಯ ತನಕ ಸಮೃದ್ಧನಾಗಿ ಅಲ್ಲಿಗೆ ಅನೇಕ ಬಾರಿ ಹೋದವ ಇವತ್ತು ಏನೂ ಇಲ್ಲದವನಾಗಿ ನಿನ್ನ ಶೋಕಕ್ಕೆ ಕಾರಣನಾಗಿ ನಾನು ಆ ಮನೆಗೆ ಹೋಗಬೇಕು. ಇದು ಧರ್ಮಶಾಸ್ತ್ರಕ್ಕೂ ಸಮ್ಮತವಾದದ್ದಲ್ಲ, ಲೋಕಶಾಸ್ತ್ರಕ್ಕೂ ಸಮ್ಮತವಾದದ್ದಲ್ಲ. ಲೋಕದಲ್ಲಿ ನಾವೊಂದು ಆಚರಣೆಯಲ್ಲಿ ಒಂದು ಕೆಲಸವನ್ನು ತರಬೇಕು ಅಂತಾದರೆ ಅದಕ್ಕೆ ಎರಡರ ಸಮ್ಮತಿ ಬೇಕಂತೆ. ಧರ್ಮಶಾಸ್ತ್ರಕ್ಕೆ ಸಮ್ಮತವಾಗಿದೆ ಅಂತ ಹೇಳಿ ಲೋಕ ವಿರುದ್ಧವಾದ್ದನ್ನು ಮಾಡಬಾರ್ದು, ಲೋಕಕ್ಕೆ ಸಮ್ಮತವಾಗಿದೆ ಅಂತ ಹೇಳಿ ಧರ್ಮಕ್ಕೆ ವಿರುದ್ಧವಾದ್ದನ್ನು ಮಾಡಬಾರ್ದು. ಧರ್ಮ ಮತ್ತು ಲೋಕಕ್ಕೆ ಎರಡಕ್ಕೂ ಕೂಡ ಸಮವಾದದ್ದನ್ನು ಮಾಡಬೇಕು. ಅಂದರೆ ಕೆಲವೊಂದು ಸತ್ಯ ಹೇಳಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ, ಸತ್ಯ ಹೇಳಬೇಕು ಅಂತೇಳಿ ಲೋಕ ವಿರುದ್ಧವಾದ ಸತ್ಯಗಳನ್ನು ಹೇಳುವುದಕ್ಕೆ ಹೋಗಬಾರ್ದು. ಲೋಕದಲ್ಲಿ ಇಂತಹ ಸತ್ಯ ಹೇಳಬಾರ್ದು, ಇಂತಹ ಸುಳ್ಳು ಹೇಳಬಾರ್ದು ಅಂತ ವ್ಯವಸ್ಥೆ ಇರ್ತದೆ. ಇಂತಹ ಸುಳ್ಳು ಹೇಳಲೇಬೇಕು ಅಂತ ಕೆಲವು ವ್ಯವಸ್ಥೆ ಇರ್ತದೆ. ಆ ಲೋಕದ ವ್ಯವಸ್ಥೆಯನ್ನು ನೋಡಿಕೊಂಡು ಸತ್ಯ ಸುಳ್ಳು ಯಾವುದು ಅಂತ ತೀರ್ಮಾನ ಮಾಡಿಕೊಂಡು ಆತ ಅದರಲ್ಲಿ ಪ್ರವೃತ್ತನಾಗಬೇಕು. ಕೆಲವು ಲೋಕಕ್ಕೆ ಅನುಗುಣವಾಗಿದೆ ಅಂತೇಳಿ ಧರ್ಮ ವಿರುದ್ಧವಾದಂತಹ ಕೆಲಸವನ್ನು ಮಾಡಬಾರ್ದು. ಲೋಕ ಎಲ್ಲರೂ ಕೂಡ ನೆಲದಲ್ಲಿ ಕೂತು ಊಟ ಮಾಡುವವರು ತುಂಬ ಕಡಿಮೆ ಆಗಿ ಹೋಗಿದ್ದಾರೆ. ಎಲ್ಲವೂ ಒಂದು ಕುರ್ಚಿಯಲ್ಲಿ ಕೂತು ಟೇಬಲ್ ಮೇಲೆ ಇಟ್ಟುಕೊಂಡು ಅಲ್ಲಿಂದ ಅಲ್ಲಿಗೆ ನೇರವಾಗಿ ನಾಲಿಗೆ ಹಾಕಿ ತಿನ್ನುವಂತಹ ವ್ಯವಸ್ಥೆಯೇ ಜಾಸ್ತಿ ಆಗಿ ಹೋಗಿದೆ. ಅದನ್ನು ನಾವೊಬ್ಬರು ಅಂಗಿ ತೆಗೆದು ಶಾಲು ಹಾಕ್ಕೊಂಡು ನೆಲದಲ್ಲಿ ಕೂತರೆ ಇದು ಲೋಕ ವಿರುದ್ಧವಾಗುತ್ತೆ. ಅದನ್ನು ನಾವು ಕೂಡ ಆ ಕುರ್ಚಿಯಲ್ಲಿ ಕೂತಲ್ಲ, ಇನ್ನು ಟೇಬಲಲ್ಲಿ ಕೂತ್ಕೊಂಡು ಕುರ್ಚಿಯಲ್ಲಿ ಊಟ ಮಾಡ್ತೇವೆ ಅಂತ ಶುರು ಮಾಡುವುದು ಸರಿಯಲ್ಲ. ಶಾಸ್ತ್ರ ವಿರುದ್ಧವಾದದ್ದು ಲೋಕಸಮ್ಮತ ಅಂತ ಹೇಳಿ ಅದನ್ನು ಅನುಷ್ಠಾನ ಮಾಡುವುದಲ್ಲ. ಧರ್ಮ ವಿರುದ್ಧವಾದ್ದನ್ನು ಲೋಕಸಮ್ಮತ ಅಂತೇಳಿ ಮಾಡುವುದಕ್ಕೆ ಹೋಗಬಾರ್ದು. ವಿರುದ್ಧವಾದ್ದನ್ನು ಧರ್ಮಸಮ್ಮತ ಅಂತ ಹೇಳಿಯೂ ಮಾಡುವುದಕ್ಕೆ ಹೋಗಬಾರ್ದು. ಎರಡನ್ನೂ ಕೂಡ ತೂಗಿ ನೋಡಿ ಜೀವನವನ್ನು ನಡೆಸಬೇಕು. ಲೋಕ ಮತ್ತು ಧರ್ಮ, ಲೋಕಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಎರಡನ್ನು ಅನುಸರಿಸಿಕೊಂಡು ಸಾಗಬೇಕು. ಇದು ಧರ್ಮಶಾಸ್ತ್ರದಲ್ಲೇ ಇರತಕ್ಕಂಥ ಮಾತು. ಆದರೆ ಇದರ ಬಗ್ಗೆ ಆಚಾರ್ಯರು ಸರ್ವಮೂಲ ಗ್ರಂಥದಲ್ಲಿ ಒಂದು ವಿಶೇಷ ಹೇಳಿದ್ದಾರೆ. ಏನು ಅಂದರೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದನ್ನು ಲೋಕಕ್ಕೆ ಅನುಗುಣವಾದ್ದನ್ನು ಕೂಡ ಮಾಡಬಾರ್ದು ಅಂತ ಒಂದು ಆದೇಶ ಕೊಡ್ತಾರೆ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಆದರೆ ಲೋಕಕ್ಕೆ ಅನುಗುಣವಾಗಿದೆ ಅಂತ ಹೇಳಿಕೊಂಡು ಧರ್ಮ ವಿರುದ್ಧವಾದ ಲೋಕಾನುಗುಣವಾದ ಕರ್ಮವನ್ನು ನಡೆಸಬಾರ್ದು. ಆದರೆ ಲೋಕ ವಿರುದ್ಧವಾಗಿದೆ, ಧರ್ಮಕ್ಕೆ ಅನುಗುಣವಾಗಿದೆ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಲೋಕ ವಿರುದ್ಧವಾದ ಧರ್ಮಾನುಗುಣವಾದ ಕೃತ್ಯವನ್ನು ಮಾಡುವುದರಿಂದ ಆತ್ಮಶ್ರೇಯಸ್ಸು ಪೂರ್ಣವಾಗಿ ಇದೆ. ಆದರೆ ಲೋಕ ವಿರುದ್ಧವಾದ ಧರ್ಮಾನುಗುಣವಾದ ಕೃತ್ಯವನ್ನು ಮಾಡದೇ ಹೋದ ಪಕ್ಷದಲ್ಲಿ ಲೋಕಕ್ಕೂ ಅಯಶಸ್ಸು ಉಂಟಾಗುತ್ತೆ ಅಂತ ಆದಾಗ ಆ ಧರ್ಮಶಾಸ್ತ್ರ ಸಿದ್ಧವಾದ್ದನ್ನೇ ಆತ ಅನುಷ್ಠಾನ ಮಾಡಬೇಕು. ಇದು ಕೆಲವು ಧರ್ಮದ ಸೂಕ್ಷ್ಮಗಳು. ನಮ್ಮ ಜೀವನದಲ್ಲಿ ಅತ್ಯಂತ ಕ್ಲಿಷ್ಟವಾದ ಪ್ರಸಂಗಗಳು ಬಂದಾಗ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾದ ಧರ್ಮದ ಸೂಕ್ಷ್ಮಗಳಿದ್ದಾವೆ. ಆದ್ದರಿಂದ ಇಲ್ಲಿ ನಲ ಹೇಳುವುದು ಇದು ಲೋಕ ಸಿದ್ಧವಾಗಬಹುದು, ಧರ್ಮ ವಿರುದ್ಧವಾಗಿರ್ಬೋದು, ಅಥವಾ ಕೆಲವು ಧರ್ಮ ಸಿದ್ಧವಾಗಿರ್ಬೋದು, ಲೋಕ ವಿರುದ್ಧವಾಗಿರ್ಬೋದು. ಅದನ್ನು ಕಥಂಚಿತ ಅನುಷ್ಠಾನ ಬೇಕಾದರೆ ಮಾಡ್ಬೋದು, ಯಾವಾಗ ಆಪದ್ಧರ್ಮ ಅನ್ನುವ ಕಾರಣದಿಂದ. ಆದರೆ ಪ್ರಕೃತ ನಾನು ನಿನ್ನ ತವರು ಮನೆಯಲ್ಲಿ ಹೋಗಿ ಆಸರೆಯನ್ನು ಪಡೆಯತಕ್ಕಂಥದ್ದು ಅನ್ನುವುದು ಲೋಕ ವಿರುದ್ಧವೂ ಹೌದು, ಧರ್ಮ ವಿರುದ್ಧವೂ ಹೌದು. ಧರ್ಮಶಾಸ್ತ್ರ ಲೋಕಶಾಸ್ತ್ರ ಎರಡಕ್ಕೂ ವಿರುದ್ಧವಾದ ಈ ಕೆಲಸವನ್ನು ನಾನು ಹೇಗೆ ಮಾಡುವುದಕ್ಕೆ ಸಾಧ್ಯ? ದಮಯಂತಿ ವಸ್ತುತಃ ಇಚ್ಛೆ ಇದ್ದು ಹೇಳಿದ್ದಲ್ಲ. ನಾವು
ನಮ್ಮ ತವರು ಮನೆಗೆ ಹೋಗಿ ಇಬ್ಬರು ಕೂಡ ಇದ್ದು ಬಿಡೋಣ. ಯಾಕಂದರೆ ಆಕೆಯೂ ಕೂಡ ನಳನಷ್ಟೇ ಧರ್ಮವನ್ನು ತಿಳಿದವಳು, ಲೋಕಧರ್ಮ ಶಾಸ್ತ್ರ ಧರ್ಮಗಳನ್ನು ತಿಳಿದವಳು. ಆದ್ದರಿಂದ ಆಕೆ ಒತ್ತಾಯ ಮಾಡುವುದಿಲ್ಲ. ಹಾಗಾದರೆ ನನ್ನನ್ನು ಹೋಗುವಂತೆ ಯಾಕೆ ಹೇಳ್ತೀರಿ? ನಾವಿಬ್ಬರೂ ಕೂಡ ಏನು ಕಷ್ಟವೋ ಅದನ್ನು ಇಷ್ಟ ಮಾಡಿಕೊಂಡು ಈ ಕಾಡಿನಲ್ಲಿ ಬದುಕೋಣ, ಅಥವಾ ಯಾವುದಾದ್ರೂ ಊರಿಗೆ ಹೋಗಿ ಏನಾದರೂ ಕೂಲಿಯ ಕೆಲಸ ಮಾಡಿಕೊಂಡಾದರೂ ಜೀವನವನ್ನು ನಡೆಸೋಣ. ನನ್ನನ್ನು ಬೇರೆ ಕಡೆಗೆ ಹೋಗು ಅಂತ ಮಾತ್ರ ಹೇಳಬೇಡಿ. ನಳನೂ ಕೂಡ ಸುಮ್ಮನಾದ. ಇನ್ನು ದಾರಿಯನ್ನು ತೋರಿಸಿ ಈ ದಾರಿ ಅಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಹೋಗುತ್ತೆ ಅಂತ ಹೇಳುವುದನ್ನೆಲ್ಲ ನಳ ನಿಲ್ಲಿಸಿದ. ಈ ಸ್ಥಿತಿಯಲ್ಲಿ ಅವರು ಮುಂದೆ ಸಾಗಿದರು. ಮುಂದೆ ಹೋಗ್ತಾ ನನಗೆ 8 ಗಂಟೆ ಆದದ್ದು ಗೊತ್ತಾಗಲಿಲ್ಲ, ಇಲ್ಲಿ ಉಪಸಂಹಾರ ಮಾಡೋಣ. ಮುಂದಕ್ಕೆ ಹೋಗ್ತಾ ಪ್ರಸಂಗ ಏನಾಯಿತು ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಬಹಳ ಸುಸ್ತಾಗಿ ಮಲಗಿಬಿಟ್ರು. ಮಲಗಿದ ಸ್ಥಿತಿಯಲ್ಲಿ ನಳನಿಗೆ ನಿದ್ದೆ ಬರಲಿಲ್ಲ. ಆದರೆ ದಮಯಂತಿ ಅಷ್ಟು ಕಲುಷಿತಳಾದವಳು ಬಹಳ ನಿದ್ರೆಗೆ ಜಾರಿಬಿಟ್ಟಿದ್ದಾಳೆ. ಅವಳಿಗೆ ಏನೂ ಗೊತ್ತಾಗದೇ ಇರುವ ಸ್ಥಿತಿಯಲ್ಲಿ ನಳ ಸನ್ನಿಧಾನದಲ್ಲಿದ್ದಾನೆ ಅನ್ನುವ ಏಕೈಕ ಧೈರ್ಯದಿಂದ ಗಟ್ಟಿಯಾಗಿ ನಿದ್ದೆ ಮಾಡಿದ್ದಾಳೆ. ಈ ಸ್ಥಿತಿಯಲ್ಲಿ ನಳ ಯೋಚನೆ ಮಾಡ್ತಾನೆ, ನಿದ್ದೆ ಬರುವುದಿಲ್ಲ, ಇವಳನ್ನು ನಾನು ಕರ್ಕೊಂಡು ಹೊರಟೆ ಅಂತಾದರೆ ನನ್ನಿಂದಾಗಿ ಈಕೆ ಬಹಳಷ್ಟು ದುಃಖವನ್ನು ಹೊಂದಿಬಿಡ್ತಾಳೆ. ಇದರ ಪರಿಣಾಮ ಇವಳು ಸತ್ತು ಹೋಗಬೇಕಾದ ಪ್ರಸಂಗವೂ ಕೂಡ ಬಂದುಬಿಟ್ಟಿತು. ಹೊಟ್ಟೆಗೆ ತಿನ್ನುವುದಕ್ಕೆ ಅವಕಾಶ ಇಲ್ಲ. ಈ ಎಲ್ಲ ಕಾರಣ ಏನು ಅಂದರೆ ಕಲಿಯಿಂದಾಗಿ, ಆ ದಾಳಗಳಿಂದಾಗಿ ನಮಗೆ ಆಗ್ತಾ ಇದ್ದಾವೆ. ನಾನು ಈ ಅನಿಷ್ಟಕ್ಕೆ ಈಡಾದವ, ನನ್ನ ಕಾರಣದಿಂದ ಇವಳಿಗೂ ಈ ಅನಿಷ್ಟ ಉಂಟಾಗಬಾರ್ದು. ಇವಳನ್ನು ನಾನು ಇವತ್ತು ತ್ಯಜಿಸಿದೆ ಅಂತಾದರೆ ಎಲ್ಲಾದರೂ ಹೋಗಿ ಆಶ್ರಯವನ್ನು ಪಡಿತಾಳೆ, ಬದುಕುವುದಕ್ಕೆ ಅವಕಾಶವಾದರೂ ಇದೆ. ಆದರೆ ನಾನು ಮತ್ತು ಇವಳು ಜೊತೆಗೇ ಇದ್ಲು ಅಂತಾದರೆ ಇವಳು ಬದುಕುವುದಕ್ಕೆ ಅವಕಾಶವೇ ಇಲ್ಲ. ನಾನು ಇವತ್ತು ತ್ಯಜಿಸಿದೆ ಅಂತಾದರೆ ಒಂದೋ ಯಾವುದೋ ಪ್ರಾಣಿಗಳ ಬಾಯಿಗೆ ಸಿಕ್ಕಿ ಸಾಯ್ಬೋದು, ಇಲ್ಲವೋ ಒಂದು ಯೋಗ್ಯವಾದ ಸ್ಥಾನವನ್ನು ಪಡೆದು ತನ್ನ ತವರು ಮನೆಯನ್ನು ಸೇರಿ ಸುಖವನ್ನಾದರೂ ಅನುಭವಿಸ್ಬೋದು. ನನ್ನಿಂದಾಗಿ ಇವಳು ದುಃಖ ಪಡಿಬಾರ್ದು. ಬದುಕುವುದಕ್ಕೆ ಸುಖ ಪಡುವುದಕ್ಕೆ ಒಂದು ಅವಕಾಶವಾದರೂ 50% ಅವಕಾಶ ಆದರೂ ಇದೆ. ಈಕೆಯ ತ್ಯಾಗದಿಂದ ಅದು ಸಿಗುವುದಕ್ಕೆ ಸಾಧ್ಯ ಅಂತ ಯೋಚಿಸಿದವ ಆ ರಾತ್ರಿಯಲ್ಲಿ ಏನಾದರೂ ಮಾಡಿ ತಪ್ಪಿಸಿಕೊಳ್ಬೇಕು. ಆದರೆ ಮೈಯಲ್ಲಿ ಬಟ್ಟೆ ಇಲ್ಲದೆ ಹೇಗೆ ಹೋಗುವುದು? ಹಾಗೆ ಮಲಗುವುದಕ್ಕೆ ಬಳಸಿದ್ದಂತಹ ಆಕೆಯ ಅರ್ಧ ಬಟ್ಟೆಯನ್ನೇ ಕತ್ತರಿಸಿ ಅದನ್ನು ಉಟ್ಟುಕೊಂಡು ಆಕೆಯನ್ನು ತ್ಯಜಿಸಿ ಬಿಟ್ಟು ಹೋದ. ಹೋಗುವಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಂದಷ್ಟು ದೂರ ಹೋದ, ಮತ್ತೆ ಹಿಂದಕ್ಕೆ ಬಂದು ಇವಳ ಸುತ್ತಿದ. ಮತ್ತೆ ಅವಳ ಮುಖವನ್ನು ನೋಡ್ತಾನೆ, ಮತ್ತೆ ಬಿಟ್ಟು ಹೋಗುವುದಕ್ಕೆ ಮನಸ್ಸಾಗುವುದಿಲ್ಲ. ಆದರೆ ಆವಿಷ್ಟನಾದ ಕಲಿ ಮತ್ತೆ ಮತ್ತೆ ಒತ್ತಾಯ ಮಾಡ್ತಾನೆ ದೂರ ಹೋಗುವ ಹಾಗೆ. ಆ ಕಲ್ಯಾವಿಷ್ಟನಾದಂತಹ ಆತ ದೂರ ಹೋಗಬೇಕು ಅಂತ ತೀರ್ಮಾನಿಸ್ತಾನೆ. ಆದರೆ ತೀರ್ಮಾನಿಸುವುದಕ್ಕಿಂತ ಮುಂಚೆ ಅವಳ ಪಕ್ಕದಲ್ಲಿ ನಿಂತು ಆಕಾಶಕ್ಕೆ ಕೈ ಎತ್ತಿ ನಕ್ಷತ್ರಗಳನ್ನು ನೋಡ್ತಾನೆ, ಚಂದ್ರನನ್ನು ನೋಡ್ತಾನೆ, ದೇವತೆಗಳನ್ನು ಕರೀತಾನೆ. ನೀವೆಲ್ಲ ಈಕೆಯ ರಕ್ಷಣೆಯನ್ನು ಮಾಡಬೇಕು, ದಿಕ್ಪಾಲಕರೇ ನೀವು ಈಕೆಯನ್ನು ನೋಡಿಕೊಳ್ಳಬೇಕು. ಎಲ್ಲ ಅವರ ಮೇಲೆ ಶಪಥವನ್ನು ಹಾಕಿ ಅವರ ರಕ್ಷಣೆಯನ್ನು ಕೋರಿ ತಾನು ನಿರಾಳವಾಗಿ ಅಲ್ಲಿಂದ ಹೊರಡ್ತಾನೆ. ಕಣ್ಣಲ್ಲಿ ಧಾರಾಕಾರವಾದ ನೀರಿನಿಂದ ಆತನ ಪಾದಾಂಗುಷ್ಟದ ತನಕ ನೀರು ಕಣ್ಣಿನಲ್ಲಿ ಜಾರ್ತಾ ಇದೆ. ಆದರೆ ಅವಳು ಒಂದು ಸುಖ ಪಡುವುದಕ್ಕೆ ಒಂದು ಇಷ್ಟಾದರೂ ಅವಕಾಶ ಇರುವುದು ನಾನು ಈಕೆಯನ್ನು ಬಿಟ್ಟು ಹೊರಟ್ರೆ ಮಾತ್ರ ಅಂತ ತೀರ್ಮಾನಿಸಿ ಅಲ್ಲಿಂದ ಸಾಗಿದ್ದಾನೆ. ರಾತ್ರಿಯಲ್ಲಿ ಏನೂ ಗೊತ್ತಾಗದೆ ನಿದ್ದೆ ಮಾಡ್ತಾ ಇದ್ದಂತಹ ದಮಯಂತಿ ಎದ್ದಾಗ ಅವಳ ಪ್ರಸಂಗ ಹೇಗಿರಬೇಕು ಅನ್ನುವುದನ್ನು ಮಹಾಭಾರತ ವರ್ಣಿಸುತ್ತೆ. ಕಣ್ಣಲ್ಲಿ ನೀರು ಬರತಕ್ಕಂಥ ಹೃದಯ ವಿದ್ರಾವಕವಾದಂತಹ ವರ್ಣನೆಯನ್ನು ಮಹಾಭಾರತ ಮಾಡುತ್ತೆ. ಅಂತೂ ನಲದಮಯಂತಿಯರು ವಿಯೋಗವನ್ನು ಪಡೆಯುವಷ್ಟರ ಮಟ್ಟಿಗೆ ಈ ಕಲ್ಯಾವೇಶ ಅನ್ನುವ ಒಂದು ನಿಮಿತ್ತದಿಂದ ಕಥಾನಕ ನಡೆದು ಹೋಯಿತು ಅನ್ನುವ ಅನುಸಂಧಾನದ ಜೊತೆಗೆ ಇವತ್ತಿನ ಕಥೆಯನ್ನು ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.